ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಕರ್ಮವನ್ನು ಬಿಟ್ಟು ಮುಂದೆ ಹೋಗಬೇಕಾಗಿದೆ. ಕರ್ಮ ಫಲದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಕರ್ಮ ಸರಿಯಾಗದೇ ಇದ್ದಾಗ ಅದರ ಫಲ ಹೇಗಿರುತ್ತೆ, ಅದನ್ನು ತೊಳ್ಕೊಳ್ಳೋದು ಹೇಗೆ, ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಬಗ್ಗೆ ಹೋಗಬೇಕಾಗಿದೆ. ಹೋಗೋಕ್ಕಿಂತ ಮುಂಚೆ ಕೊನೆಗೊಂದು ಸರ್ತಿ ಈ ಕರ್ಮದ ಬಗ್ಗೆ, ಕರ್ಮಕರ್ತನ ಬಗ್ಗೆ, ಕರ್ಮತ್ಯಾಗದ ಬಗ್ಗೆ ಕೃಷ್ಣ ಏನು ಹೇಳ್ತಾನೆ ಗೀತೆಯಲ್ಲಿ ಅನ್ನೋದನ್ನು ನೋಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗೋಣ. ಕೃಷ್ಣ ಇದನ್ನೆಲ್ಲ ಮೂರಾಗಿ ವಿಭಾಗ ಮಾಡ್ತಾನೆ. ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ. ಸಾತ್ವಿಕ ಕರ್ತ, ರಾಜಸ ಕರ್ತ, ತಾಮಸ ಕರ್ತ. ಹಾಗೆ ಕರ್ಮತ್ಯಾಗ ಇದೆಯಲ್ಲ, ಅದು ಕೂಡ ಮೂರು ತರಹ ಅಂತ. ಸಾತ್ವಿಕ ತ್ಯಾಗ, ರಾಜಸ ತ್ಯಾಗ, ತಾಮಸ ತ್ಯಾಗ. ತ್ಯಾಗವು ಕೂಡ ಅಂದರೆ ಕರ್ಮತ್ಯಾಗ ಕೂಡ ಮೂರು ತರಹ ಅಂತ. ನಾವು ನಿಮಗೆ ಮೊದಲೇ ಹೇಳಿದ ಹಾಗೆ ಕೊನೆಗೊಮ್ಮೆ ಅಕರ್ಮಕ್ಕೆ ಹೋಗಿ ತಲುಪಬೇಕು. ನಾವು ಕರ್ಮವನ್ನು ದಾಟಿ ಮುಂದೆ ಹೋಗಬೇಕು, ಕರ್ಮವನ್ನು ಮೀರಿ ಮುಂದೆ ಹೋಗಬೇಕು. ಅದಕ್ಕೆ ಕರ್ಮವನ್ನೇ ಬೆಳೆಸ್ಕೋಬೇಕು ಅಂತ. ಆ ಕರ್ಮ ತ್ಯಾಗದ ಬಗ್ಗೆ ಕೂಡ ಮೂರಾಗಿ ಕೃಷ್ಣ ಮಾತಾಡ್ತಾನೆ. ಮೂರು ಯಾವುದು ಅಂದರೆ ಈ ಸತ್ವ, ರಜಸ್ಸು, ತಮಸ್ಸು, ಮೂರು ಗುಣಗಳು. ಸತ್ವಗುಣ, ರಜೋಗುಣ, ತಮೋಗುಣ. ಅಂದರೆ ಪ್ರಪಂಚವೆಲ್ಲ ಈ ಮೂರು ಗುಣಗಳಿಂದ ಆವರಿಸಲ್ಪಟ್ಟಿದೆ ಅಂತೆ. ಪ್ರಪಂಚದ ಎಲ್ಲ ವಸ್ತುಗಳು ಈ ಮೂರು ಗುಣಗಳಿಂದ ನಿರ್ಮಾಣ ಆಗಿದೆ. ಮೂಲ ದ್ರವ್ಯ ಯಾವುದು ಅಂದರೆ ಈ ಮೂರೇ ಅಂತ. ಯಾವುದೇ ವಸ್ತು, ಪ್ರಪಂಚದ ಯಾವುದೇ ವಸ್ತು, ಅದು ಜೀವರಿರ್ಬೋದು, ದೇವರಿರ್ಬೋದು ಅಂತ. ಅಂದರೆ ಪರಬ್ರಹ್ಮವೊಂದನ್ನು ಹೊರತುಪಡಿಸಿದರೆ, ಪರಂಜ್ಯೋತಿ ಒಂದನ್ನು ಹೊರತುಪಡಿಸಿದರೆ, ಕೊಟ್ಟ ಕೊನೆಗೆ ನಾವು ಎಲ್ಲವೂ ತಲುಪ್ತೇವೆ ಆ ವಸ್ತುವನ್ನು ಹೊರತುಪಡಿಸಿದರೆ ಮತ್ತೆಲ್ಲವೂ ಈ ಮೂರು ಗುಣಗಳಿಂದಲೇ ಆಗಿದೆ ಅಂತ. ಈ ಒಂದು ಮೂರ್ತಿ ಅಂದರೆ ಅಲ್ಲಿ ಮೂರು ಗುಣ ಇರಬೇಕಾಗತ್ತೆ. ಈಗ ಉದಾಹರಣೆಗೆ ಪಂಚಲೋಹದ ಮೂರ್ತಿ ಇದೆ ಅಂತ ಅಂದ್ಕೊಳ್ಳಿ, ಆ ತೂಕ ತಮೋಗುಣ ಅದರದ್ದು ಅಂತ. ಹಾಗೆ ಅದರಲ್ಲಿರತಕ್ಕಂಥ ಸಮಾಧಾನವೋ, ಶಾಂತಿಯೋ, ಪ್ರಭೆಯೋ ಅದು ಸತ್ವಗುಣ ಅದು ಅಂತ. ಈಗ ಒಂದು ಮೂರ್ತಿ ಕೈಯಲ್ಲಿ ಆಯುಧ ಇದ್ದರೆ ಒಂದು ವೇಳೆ ರಜೋಗುಣ ಅದು. ಹೀಗೆ ಈ ಮೂರರಿಂದಲೇ ಪ್ರಪಂಚವೆಲ್ಲವೂ ನಿರ್ಮಾಣವಾಗಿದೆ. ಮತ್ತು ಇಷ್ಟೆಲ್ಲ ವೆರೈಟಿ ಹೇಗೆ ಬಂತು? ಮೂರೇ ಆಗಿದ್ದರೆ ಮೂಲ ದ್ರವ್ಯ, ಇಷ್ಟೆಲ್ಲ ವೈವಿಧ್ಯ ಹೇಗೆ ಬಂತು ಅಂದರೆ ಆಗುತ್ತೆ ಅಂತ. ಅದಕ್ಕೆ ನಾವು ಯಾವಾಗಲೂ ಒಂದು ನಮ್ಮಲ್ಲಿ ಅನೇಕರಿಗೆ ಪ್ರಿಯವಾಗಬಹುದಾದ ಒಂದು ಉದಾಹರಣೆ ಕೊಡ್ತೇವೆ ನಾವು. ಕಾಫಿ ಎಷ್ಟು ವೆರೈಟಿ ಇದೆ ನೋಡಿ. ಮೂಲ ದ್ರವ್ಯ ಮೂರೇ ಅಂತ. ಅದೇ ಹಾಲು, ಅದೇ ಡಿಕಾಕ್ಷನ್, ಅದೇ ಸಕ್ಕರೆ, ಮೂರೇ ಇರೋದು ಮೂಲ ದ್ರವ್ಯ. ಆದರೆ ಎಷ್ಟು ವೆರೈಟಿ ನೋಡಿ ಅದರಲ್ಲಿ. ಹಾಗೆ ಆ ಗುಣಗಳ ಕಾಂಬಿನೇಷನ್ ಇದೆಯಲ್ಲ, ಗುಣಗಳ ಪ್ರಮಾಣ ತಾರತಮ್ಯ ಇದೆಯಲ್ಲ, ಅದರಿಂದಾಗಿ ತುಂಬ ತರಹದ ಸೃಷ್ಟಿಯಾಗ್ಬಿಟ್ಟಿದೆ. ಅದರಲ್ಲಿ ಸತ್ವ ಮುಂದಿರಬೇಕು, ರಜಸ್ಸು ತಮಸ್ಸು ಅದ್ರ ಹಿಂದಿರಬೇಕು. ಅದು ಐಡಿಯಲ್. ಅದು ಇಲ್ಲಿ ಬಿಡುಗಡೆಗಿರುವ ದಾರಿ ಅದು. ಯಾಕೆಂದರೆ ಸತ್ವ ಅಂದರೆ ಸಮಾಧಾನ, ಸತ್ವ ಅಂದರೆ ಪ್ರೀತಿ, ಸತ್ವ ಅಂದರೆ ಏಕಾಗ್ರತೆ, ಸತ್ವ ಅಂದರೆ ಅಚಲತೆ, ಸತ್ವ ಅಂದರೆ ಹಗುರ. ಈ ಎಲ್ಲ ನಮಗೆ ಬೇಕಾದ ನಾವು ಯಾವುದನ್ನು ಹುಡುಕ್ತಾ ಇದ್ದೇವೆ ಅದೆಲ್ಲವೂ ಸತ್ವಗುಣದಲ್ಲಿದೆ ಅಂತ. ರಜಸ್ಸು ಅಂದರೆ ಭಯ, ದುಃಖ, ಕ್ರೋಧ, ಚಟುವಟಿಕೆ, ಇದೆಲ್ಲ ರಜೋಗುಣದಲ್ಲಿ ಬರುತ್ತೆ. ತಮೋಗುಣ ಅಂದರೆ ಒಂಥರ ಕತ್ತಲೆ, ಜಾಡ್ಯ, ಅಜ್ಞಾನ, ಆಲಸ್ಯ, ಇದೆಲ್ಲ ತಮೋಗುಣದಲ್ಲಿ ಬರುತ್ತೆ. ಹಾಗಾಗಿ ಇದನ್ನೇ ಇಟ್ಕೊಂಡು ಕೃಷ್ಣ ವಿಭಾಗ ಮಾಡ್ತಾನೆ. ಇದನ್ನು ನೋಡಿದರೆ ನಾವು ನಿನ್ನೆವರೆಗೆ ಮಾತಾಡಿದ್ದು ನಮಗೆ ಅರ್ಥ ಆಗುತ್ತೆ ಅಂತ. ಉದಾಹರಣೆಗೆ ಸಾತ್ವಿಕ ಕರ್ಮ ಅಂದರೆ ಹೇಗಿರುತ್ತೆ? ಕೃಷ್ಣ ಹೇಳ್ತಾನೆ, ನಿಯತಂ ಸಂಗರಹಿತಂ ಅರಾಗದ್ವೇಷಿತ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ ತತ್ ಸಾತ್ವಿಕ ಮುಚ್ಯತೆ. ಸಾತ್ವಿಕ ಕರ್ಮ ಅಂದರೆ ಯಾವುದು ಅಂದರೆ ನಿಯತಂ, ಅದು ನಿಯಮಕ್ಕೆ ಒಳಪಟ್ಟಿರಬೇಕು, ಅದು ನಿಯಮಬದ್ಧವಾಗಿರಬೇಕು, ಒಂದು ವ್ಯವಸ್ಥೆ ಒಳಗಿರಬೇಕು ಅದು ಅಂತ. ಹೇಗೂ ಅಲ್ಲ ಅಂತ. ಈಗ ಒಂದು ಸೂತ್ರದಲ್ಲಿ ಪೂರ್ಣಿಸಲ್ಪಟ್ಟ ಮಣಿಗಳ ಹಾಗೆ ಅಂತ. ಹಾಗೆ ನಿಯತವಾಗಿರಬೇಕು. ಸಂಗರಹಿತಂ, ಕರ್ಮ ಮಾಡುವಾಗ ಅಂಟಿಲ್ಲ ಅಂತ. ಅರಾಗದ್ವೇಷದ ಕೃತಂ, ರಾಗದಿಂದ ಮಾಡಿದ್ದಲ್ಲ, ದ್ವೇಷದಿಂದ ಮಾಡಿದ್ದಲ್ಲ. ಈ ಎಕ್ಸ್ಟ್ರೀಮಿಟೀಸ್ ಇದೆಯಲ್ಲ, ರಾಗ ದ್ವೇಷ, ಇದರಿಂದಾಗ ಮಾಡಿದ್ದಾಗಿರಬಾರ್ದದು ಅಂತ. ಹಾಗೆ ಮುಖ್ಯವಾದ ಕೊನೆಯದು ಅಫಲ ಪ್ರೇಪ್ಸುನಾ ಕರ್ಮ, ಫಲಾಪೇಕ್ಷೆಯಿಂದ ಮಾಡಿದ್ದಾಗಿರಬಾರ್ದು. ಅದೇ ನಾನು ನಿನ್ನೆ ಹೇಳಿದ್ದು ಸಾತ್ವಿಕ ಕರ್ಮ ಅಂದರೆ ಇದು. ಅಂದರೆ ಕೃಷ್ಣ ಹೇಳ್ತಾ ಇರುವಂಥ ಐಡಿಯಲ್ ಕರ್ಮ ಅಂದರೆ ಏನು ಅಂದರೆ ಇದು ಅಂತ. ಕರ್ಮ ಮಾಡಿ ಅಂತ ಕೃಷ್ಣ ಹೇಳ್ತಾನಲ್ಲ, ಏನು ಮಾಡಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಇದನ್ನು ಮಾಡಿ ಅಂತ ಹೇಳ್ತಿರೋದು ಅಂತ. ಅಫಲ ಪ್ರೇಪ್ಸುನಾ ಕರ್ಮ, ಕರ್ಮ ಮಾಡುವಾಗ ಕರ್ಮವನ್ನು ಪ್ರೀತಿಸು, ಫಲ ಬಂದಾಗ ಫಲವನ್ನು ಆಸ್ವಾದಿಸು.
ಅದೇನು ಬರುತ್ತೋ ಅದನ್ನು ಆಸ್ವಾದಿಸೋದು. ನೀನು ಒಳ್ಳೆಯದಕ್ಕೋಸ್ಕರ ಬಂದಿರೋದು ಅಂತ ವ್ಯಥೆ ಪಡಬೇಡ. ಈಗ ನೆಗೆಟಿವ್ ಬಂತು, ಪಾಸಿಟಿವ್ ಬರಲಿಲ್ಲ, ಅದರ ಫಲ ಅಂತ ಅಂದ್ಕೊಳ್ಳಿ. ನಮ್ಗೆ ಬೇಕಾದಾಗ ಆಗಿಲ್ಲ, ಬೇರೆ ಥರ ಆಯಿತು. ನೀವು ಹೇಳ್ತಾ ಕೂತೇನು ಪ್ರಯೋಜನ? ಈಗ ಏನು ಮಾಡಬೇಕು ನೋಡು, ಅದೇ ಕರ್ಮದ ಕಡೆ ಗಮನ ಕೊಡು, ವಾಪಸ್ ಅದೇ ಅಂತ. ಇನ್ನು ಫಲದ ಕಡೆ ಗಮನ ಕೊಡೋದಲ್ಲ ಆಗಲೂ ಕೂಡ ಅಂತ. ಫಲ ಬಂದಾದ ಮೇಲೂ ಕೂಡ ಈಗ ಅದು ಬೇಕಾದಾಗ ಬಂದಿದ್ದರೆ ಆಸ್ವಾದಿಸು, ಅನುಭವಿಸು. ಬೇರೆ ತರಹ ಬಂದಿದ್ರೆ ಈಗೇನು ಮಾಡಬೇಕು ನೋಡು. ಆವಾಗ ನೀನು ಮುಂದಕ್ಕೆ ಹೋಗ್ತೀಯ. ಇಲ್ಲ ನಾನು ಅಳ್ತಾ ಕೂತಿರ್ತೀಯ ಅಲ್ಲಿ ಅಂತ ಮುಂದುವರಿಯೋದು ಹೇಗೆ ನೀನು ಅಂತ. ಹಾಗಾಗಿ ಅಫಲ ಪ್ರೇಪ್ಸುನ ಕರ್ಮ, ಅಂಟು ಬೇಡ, ರಾಗದ್ವೇಷಗಳು ಬೇಡ, ಫಲಾಪೇಕ್ಷೆ ಬೇಡ, ಕರ್ಮದ ಬಗ್ಗೆ ಪ್ರೀತಿ ಇರಲಿ, ಕರ್ಮ ಮಾಡು. ಹಾಗಂತ ಕರ್ಮಾಪೇಕ್ಷೆ ಬೇಡ ಅಂತ ಹೇಳಿಲ್ಲ ಕೃಷ್ಣ. ಅಂತ ಕರ್ಮ ಮಾಡು ಅಂತಲೇ ಹೇಳ್ತಾನೆ ಅಂತ, ಕರ್ಮವನ್ನು ಪ್ರೀತಿಸು ಅಂತಲೇ ಹೇಳ್ತಾನೆ. ಆದರೆ ಕರ್ಮ ಫಲವನ್ನಲ್ಲ. ಫಲ ಬಂದಿದ್ದು ಬರಲಿ, ಅದು ಜಡ್ಜ್ಮೆಂಟ್ ನಾನು ಕೊಡೋವಂಥದ್ದು. ಕೊಡ್ತೇನಪ್ಪ, ನಂಗೆ ಗೊತ್ತು ಏನು ಕೊಡಬೇಕು ಅಂತ. ನಾನು ತಪ್ಪಾಗೋದಿಲ್ಲ, ನೀನು ತಪ್ಪಾಗ್ಬೋದು, ಬೇಕಾದರೆ ನಾನು ಕೊಡೋ ಹಾಗೆ ಕೊಡ್ತೀನಪ್ಪ, ನೀವು ಮಾಡೋದು ಮಾಡು ಅಂತ. ಹಾಗಾಗಿ ಅಫಲ ಪ್ರೇಪ್ಸುನ ಕರ್ಮ ಅದು ಸಾತ್ವಿಕ ಅಂತ. ರಾಜಸ ಅಂದರೆ ಯಾವುದು ನೋಡ್ಕೊಳ್ಳಿ, ಗೊತ್ತಾಗತ್ತೆ ನಮಗೆ ನಾವೆಲ್ಲಿದ್ದೀವಿ ಅಂತ. ಎತ್ತು ಕಾಮೇಪ್ಸುನ ಕರ್ಮ ಅಂತ ಅಂದರೆ ಆಸೆ ಪಟ್ಟು ಮಾಡಿದ್ದು ಅಂತ. ಆಸೆ ಇದೆ ಏನೋ ಅಂತ, ಹೀಗಾಗಬೇಕು ಹಾಗಾಗಬೇಕು ಇದರಿಂದ ಅಂತ ಆಸೆ ಇದೆ ಅಂತ. ಆಸೆ ಗೂಡಿ ಮಾಡಿದ್ದಿದೆಯಲ್ಲ ಅದು ರಾಜಸ. ಎತ್ತು ಕಾಮೇಪ್ಸುನ ಕರ್ಮ, ಎಲ್ಲಿ ಕಾಮ ಇದೆಯೋ, ಆಸೆ ಇದೆಯೋ ಫಲದ ಬಗ್ಗೆ. ಸಾಹಂಕಾರೇಣ ವಾ ಪುನಃ, ಕೆಲವು ಹೊತ್ತು ಫಲದ ಬಗ್ಗೆ ಅಂತ ಆಸೆ ಇರೋದಿಲ್ಲ, ಆದರೆ ಅಹಂ ಇರುತ್ತೆ, ನಾನು ಮಾಡಿದ್ದು. ಯಾವ ಕರ್ಮದಲ್ಲಿ ಕಾಮ ಇದೆಯೋ, ಯಾವ ಕರ್ಮದಲ್ಲಿ ಅಹಂಕಾರ ಇದೆಯೋ, ನಾನು ಮಾಡಿದ್ದು ಅಂತ, ನಂದು ಅಂತ. ಕ್ರಿಯತೆ ಬಹುಲಾಯಾಸಂ, ಕೇವಲ ಆಯಾಸಮಯವಾದ್ದು ಅಂತ. ಬಹುಲಾಯಾಸಂ, ಅದರಲ್ಲಿ ಆಯಾಸವೇ ಬಹಳ ಅಂತ. ಯಾಕೆಂದರೆ ಇದು ಎರಡರಲ್ಲಿ ಯಾವುದೊಂದು ಬಂದರೂ ಆಯಾಸ ಗ್ಯಾರಂಟಿ. ಆಸೆಯಿಂದ ಬಂದಿದ್ದರು ಅಥವಾ ಅಹಂಕಾರದಿಂದ ಬಂದಿದ್ದರು, ಎರಡು ಮನೋದೋಷಗಳು. ಎರಡೂ ಕೂಡ ಆಸೆ ಮತ್ತು ಕಾಮ ಮತ್ತು ಅಹಂಕಾರ ಮನಸ್ಸಿನ ದೋಷಗಳು. ಈ ಸುಸ್ತಾಗೋದು ಮನಸ್ಸು ಸುಸ್ತಾದಾಗಲೇ. ಶರೀರಕ್ಕೆ ಸುಸ್ತಾಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಎಷ್ಟೊತ್ತು ಬೇಕಾದರೂ ನೀವು ಕೆಲಸ ಮಾಡ್ತಾ ಇರ್ತೀರಿ, ಮನಸ್ಸಿಗೆ ಆಯಾಸ ಇಲ್ಲದೆ ಇದ್ದರೆ ಎಷ್ಟೊತ್ತು ಬೇಕಾದ್ರೂ ಕೆಲಸ ಮಾಡ್ತಾ ಇರ್ತೀರಿ. ಆದರೆ ಒಂದು ಚೂರು ಏನಾದರೂ ಮನಸ್ಸು ಹದಗೆಟ್ಟರೆ ನಿಮ್ಗೆ ಜಾಸ್ತಿ ಹೊತ್ತು ಕೆಲಸ ಮಾಡೋಕ್ಕಾಗೋದಿಲ್ಲ, ಕುಸ್ತು ಹೋಗ್ತೀರಿ ನೀವು ಅಂತ. ಹಾಗಾಗಿ ಬಹುಲಾಯಾಸಂ, ತುಂಬ ಆಯಾಸ ಇರುತ್ತೆ ನೋಡಿ, ಅದು ರಾಜಸ. ಅದು ಅದರ ಫಲ ಅಶಾಂತಿ. ರಜೋಗುಣದ ಜೊತೆಗೆ ಅಶಾಂತಿ ಇರುತ್ತೆ, ಸತ್ವಗುಣದ ಜೊತೆಗೆ ಶಾಂತಿ ಇರುತ್ತೆ, ತಮೋಗುಣದ ಜೊತೆಗೆ ಜಾಡ್ಯ ಇರುತ್ತೆ. ಈ ಲಕ್ಷಣಗಳು ಇದು ಅಂತ. ಎಲ್ಲಿ ಅಶಾಂತಿ ಬರುತ್ತೆ ತುಂಬ ಕೊನೆಯಲ್ಲಿ, ಇಂಥದ್ರಲ್ಲೇ ಬರೋದು ಅಶಾಂತಿ ಕೊನೆಗೆ. ಅಹಂ ಇದ್ದರೆ ಪೆಟ್ಟು ಬಿದ್ದೇ ಬಿಡುತ್ತೆ. ಗರುಡಂಗೆ ಗರ್ವ ಭಂಗವನ್ನಾಗಿಸಿದನು ಹರಿ, ನಮ್ಮನ್ನು ಬಿಡ್ತಾನ? ಅದು ಬಂತು ಅಂದರೆ ಪೆಟ್ಟು ಕೊಡ್ತಾನ ಅವನು ಅಂತ. ಹಾಗಾಗಿ ಅದು ರಾಜಸ. ಇನ್ನು ತಾಮಸ ಅಂದರೆ ಎತ್ತು ಕೃತ್ಸನವಾದ ಏಕಸ್ಮಿನ್ ಕಾರ್ಯ ಸಕ್ತ ಮಹೇತುಕಂ. ಈಗ ನಿಜವಾಗಿ ಅದು ಒಂದು ಕೆಲಸ, ಎಲ್ಲ ಕೆಲಸದಾಗ ಅದು ಒಂದು ಕೆಲಸ, ಆದರೆ ಅದೇ ಎಲ್ಲವನ್ನು ಹಾಗೆ ಮಾಡೋದು ಅಂತ. ಇಂಬ್ಯಾಲೆನ್ಸ್. ಅದಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದೇನೆ, ಒಂದಕ್ಕೆ 10 ಬೆಲೆ ಕೊಟ್ಟರೆ, 100 ಬೆಲೆ ಕೊಟ್ಟರೆ ಅಹೈತುಕಂ, ಅದು ಕಾರ್ಯಕಾರಣ ಭಾವ ಇಲ್ಲದೆ ಆ ತರಹ ಮಾಡಿದರೆ. ಯಾವ ಕರ್ಮದಲ್ಲಿ ಆ ಬ್ಯಾಲೆನ್ಸ್ ಇಲ್ಲ, ಅದಕ್ಕೆಷ್ಟು ಮರ್ಯಾದೆ ಕೊಡಬೇಕು ಕೊಡದೆ ವಿಪರೀತ ಜಾಸ್ತಿ ಮರ್ಯಾದೆಯನ್ನು ಕೊಟ್ಟಿದೆ. ಅಹೈತುಕಂ, ಕಾರ್ಯಕಾರಣ ಭಾವ ಇಲ್ಲ ಯಾವುದರಲ್ಲಿ, ಲಾಜಿಕ್ಕಿಲ್ಲ. ಅದತ್ವಾರ್ಥವತ್, ಅದರ ತತ್ವ ತಿಳ್ಕೊಂಡು ಮಾಡಿಲ್ಲ ಅಂತ. ನಿಜ ಏನು, ಆ ಕರ್ಮ ಯಾತಕ್ಕೆ ಮಾಡಬೇಕು, ಅದರ ರಹಸ್ಯ ಏನು, ಧರ್ಮ ಏನು ತಿಳ್ಕೊಳ್ಳದೆ ಮಾಡೋದು ಅಂತ. ಅತತ್ವಾರ್ಥವದು ಅಲ್ಪಂಚ, ಅದು ಅಲ್ಪ ಅಂತ ಕೃಷ್ಣ ಹೇಳಿಬಿಟ್ಟ. ಅದನ್ನು ನಿಜವಾಗಿ ಮಾತಲ್ಲ ಅದು. ತತ್ ತಾಮಸಮುದಾಹೃತಂ. ಹಾಗೆ ಯಾವ ಕರ್ಮದಲ್ಲಿ ಮಾಡುವಾಗ ಅನುಬಂಧಂ, ಫಲ ನೋಡಲಿಲ್ಲ, ಕ್ಷಯಂ, ನಷ್ಟ ನೋಡಲಿಲ್ಲ, ಹಿಂಸಾಂ, ಯಾರಿಗೇನು ಕಷ್ಟ ಆಗುತ್ತೆ ಅಂತ ನೋಡಲಿಲ್ಲ, ಅನಮೇಕ್ಷಿತ ಪೌರುಷಂ, ತನ್ನ ಶಕ್ತಿಯನ್ನು ಅಂತ ನೋಡ್ಕೊಳ್ಳಿಲ್ಲ. ಮೋಹಾದಾರಭ್ಯತೆಯ ಕರ್ಮ, ಕೇವಲ ಅಜ್ಞಾನದಿಂದ ಕರ್ಮವನ್ನು ಆರಂಭ ಮಾಡಿದ್ದಾನೆ, ಮೋಹದಿಂದ. ಆ ಕರ್ಮದ ಹಿಂದೆ ಬೆಳಕಿಲ್ಲ, ಕತ್ತಲಿದೆ. ಶಂಕರರು ಹೇಳಿದ್ದು ಬೆಳಕಿರಬೇಕು, ಹಿಂದೆ ಜ್ಞಾನ ಇರಬೇಕು, ಜ್ಞಾನಪೂರ್ವವಾಗಿ ಕರ್ಮವನ್ನು ಮಾಡು ಅಂತ. ಇದೇನಂದರೆ ಮೋಹಪೂರ್ವವಾಗಿ ಮಾಡುವಂಥ ಕರ್ಮ. ಹಿಂದ್ಗಡೆಗೆ ಮೋಹ ಇದೆ ಅಷ್ಟೇ, ಯಾವುದೋ ಮೋಹಕ್ಕೊಳಗಾಗಿ ಕರ್ಮ ಮಾಡ್ತಾ ಇದ್ದಾನೆ ಅಂತ. ತಾಮಸಂ ತಾಮಸಮುಚ್ಯತೆ ಅಂತ. ಸೊ ಇದು ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಾವು ಎಲ್ಲಿದ್ದೀವಿ ಮತ್ತು ಏನಾಗಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಇದ್ರ ಸರಳ ಅರ್ಥ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ. ಇದಕ್ಕೆ ತುಂಬ ಶಾಸ್ತ್ರೀಯವಾಗೂ ನಾವು ಅರ್ಥ ಹೇಳೋಕ್ಕೆ ಹೋಗ್ತಾ ಇಲ್ಲ, ತುಂಬ ಟೆಕ್ನಿಕಲಾಗಿ ಕೂಡ ಹೋಗ್ತಾ ಇಲ್ಲ. ಎಷ್ಟು ಆದಷ್ಟು ನಿಮಗೆ ಅದನ್ನು ಕಬ್ಬಿನಲ್ಲಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇರೋದು ನಾವು ಅಷ್ಟೇ. ಸರಳವಾಗಿ ತಕ್ಷಣ ಏನು ಮನಸ್ಸಿಗೆ ಬರುತ್ತೋ ಅದನ್ನು ಹೇಳ್ತಾ ಇರೋದು. ಇನ್ನು ಕರ್ತ, 3 ತರಹ ಕರ್ತ ಇರ್ತಾರೆ, ಮಾಡೋರು ಅಂತ.
ಅದು ಸಾತ್ವಿಕರು ಹೇಗಿರ್ತಾರೆ ನೋಡಿ, ಗಮನಿಸಿ, ನಾವಾಗಬೇಕಾಗಿರೋದು ಇದು ಅಂತ. ಸಾತ್ವಿಕರು ಹೇಗಿರ್ತಾರೆ? ಮುಕ್ತ ಸಂಘ, ಅವನಿಗೆ ಅಂಟಿಲ್ಲ ಅಂತ ಮಾಡ್ತಾನೆ, ಅಂಟಿಲ್ಲ ಅಂತ. ಅಂಟಿಲ್ಲ ಅಂದರೆ ನೋವಿಲ್ಲ ಅಂತಲೇ ಅರ್ಥ. ಅದಕ್ಕೆ ಅಂಟಿದೆ ಅಂದರೆ ನೋವಿದೆ ಅಂತ. ಯಾವತಃ ಕುರುತೆ ಜಂತು ಸಂಬಂಧಾನ್ ಮನಸ್ಸು ಪ್ರಿಯಾನ್ ತಾವಂತೋಸ್ಯ ನಿಖನ್ಯಂತೆ ಹೃದಯೇ ಶೋಕ ಶಂಕವಃ ಅಂತ. ಅಂದರೆ ಎಷ್ಟು ಈ ಮನಸ್ಸಿಗೆ ಪ್ರೀತಿ ಅನ್ನೋ ಥರ ಸಂಬಂಧಗಳನ್ನ ಮಾಡ್ಕೊಳ್ತಾನೆ ಮನುಷ್ಯ, ಅಷ್ಟು ಮೊಳೆಗಳು ಹೊಡೆಯಲ್ಪಡ್ತವೆ ಅವನ ಹೃದಯಕ್ಕೆ ಅಂತ. ಅಷ್ಟು ಮೊಳೆಗಳು ಜಡಿಯಲ್ಪಡ್ತವೆ ಅವನ ಹೃದಯಕ್ಕೆ. ತಾವಂತೋಸ್ಯ ನಿಖನ್ಯಂತೆ ಹೃದಯೇ ಶೋಕಶಂಕವಃ. ಮೋಹ ಪಾಶಗಳೆಷ್ಟೋ ಹೃದಯಕ್ಕೆ ಚುಚ್ಚಲ್ಪಟ್ಟ ಶಂಕುಗಳು, ಮುಳ್ಳುಗಳು ಅಷ್ಟು ಅಂತ. ಹಾಗಾಗಿ ಅದಕ್ಕೆ ನಾವು ತುಂಬ ಸರಳವಾಗಿ ಉದಾಹರಣೆ ಕೊಡೋದಾದರೆ, ಈ ಯಾವುದೋ ಒಂದು ಈ ಗಾಯದಾಗೆಲ್ಲ ಅಂಟಿಸ್ತಾರಲ್ಲ ಕೈಗೆ, ಏನೇ ಒಂದು ಗಮ್ ಟೇಪ್ ಅಂತ ಅಂದ್ಕೊಳ್ಳಿ, ಬೇಕಿದ್ರೆ ನೀವು ಕೈಗೆ ಅಂಟಿಸ್ತೀರಲ್ಲ, ತೆಗಿಬೇಕಾದ್ರೆ ನೋವಾಗುತ್ತೆ. ಅದೇ ನೀವು ಈಗ ಸುಮ್ಮನೆ ಇದೇನು ಅಂಟಿಲ್ಲ, ಇದು ತೆಗಿಯೋಕ್ಕೆ ನೋವಿಲ್ಲ ಏನಂತ. ಈಗ ಬಟ್ಟೆ ಇದೆ, ತೆಗಿಬೇಕಾದ್ರೆ ನೋವೇನೂ ಇಲ್ಲ ಅಂತ. ಈ ಬಟ್ಟೆಗೆ ಅಂಟಿದ್ರೆ ಏನು ಮಾಡೋದು? ಯೋಚನೆ ಮಾಡಿ ಒಂದು ಸರ್ತಿ, ಎಷ್ಟು ನೋವಾಗುತ್ತೆ. ಈಗ ನಾವು ಹಾಕ್ಕೊಂಡಿರೋದೆಲ್ಲ ಅಂಥದ್ದೇ ಅಂತ, ಒಂಟು ಅಂತ. ಹಾಗೆ ಅದು ತೆಗೆಯೋದು ಬೇಡ, ಹಿಂಗಂದ್ರೆ ನೋವಾಗುತ್ತೆ ಕೂಡಲೇ ಅಂತ. ಅದು ತೆಗೆಯೋದು ಅನಿವಾರ್ಯ, ಒಂದಲ್ಲ ಒಂದನ್ನು ಬಿಡಲೇಬೇಕಾಗತ್ತೆ, ಬಿಡದೇ ಇರೋದು ಯಾವುದೂ ಇಲ್ಲ. ಅಲ್ಲಿಗೆ ನೋವು ಗ್ಯಾರಂಟಿ ಅಂತ. ಯಾವ್ಯಾವುದು ನಮಗೆ ಅಂಟಿದೆ ಅದೆಲ್ಲದನ್ನು ಒಂದೇ ಸತಿ ತೆಗಿಲೇಬೇಕಾಗತ್ತೆ, ಬಿಡಲೇಬೇಕಾಗತ್ತೆ, ಬಿಡದೇ ಇರೋಕ್ಕಾಗೋದೇ ಇಲ್ಲ, ಆಪ್ಷನ್ನೇ ಇಲ್ಲ ಅದು. ಆವಾಗ ತುಂಬ ನೋವಾಗುತ್ತೆ. ಅದಕ್ಕೇನು ಹೇಳಿದ್ರು ಅಂದರೆ, ಅಂಟು ಮಾಡ್ಕೋಬೇಡ, ಇಟ್ಕೋಬೇಕಾದ್ರೆ ಅಂಟು ಮಾಡ್ಕೋಬೇಡ, ಅಂಟಿಸ್ಕೋಬೇಕು ಅಂತಿದೆಯಾ. ಈಗ ನಾವು ಯಾವಾಗಲೂ ಉದಾಹರಣೆ ಕೊಡೋದು, ನೀವೆಲ್ಲ ಹೋಗಿರ್ತೀರಿ, ಈ ಕುರ್ಚಿಯಲ್ಲಿ ಕೂತ್ಕೊಳ್ಳಿ, ಯಾರು ಬೇಡ ಅಂತಾರೋ, ಆದರೆ ಕುರ್ಚಿಗೆ ಅಂಟ್ಕೋಬೇಕು ಅಂತ ಯಾಕೆ ಅಂತ, ಹೇಳೋಕ್ಕೆ ಬರಲ್ಲ ಅಂತ ಆಗಿಬಿಟ್ರೆ ಈಗ ಹೊರಡ ಹೊತ್ತು ಬಂದರೂ ಹೇಳೋಕ್ಕಾಗೋದಿಲ್ಲ ಅಂತ. ಈಗ ಆಗಿದ್ದ ಹಾಗೆ ಅಂತ, ಮನೆ ಬಿಟ್ಟು ಬೇರೆ ಎಲ್ಲೋ ಹೋಗಿದ್ದೀವಿ, ಕೆಲಸಕ್ಕೆ ಅಂತ ಹೋಗಿರೋದು, ಅಲ್ಲಿ ಅಂಟ್ಕೊಂಡ್ಬಿಟ್ಟಿದ್ದೀವಿ ಅಂತ, ಎದ್ದು ಬರೋಕ್ಕಾಗ್ತಾ ಇಲ್ಲ ಅಂತ, ಎಳ್ಳೇಬೇಕು ಅಂತ ನೋವಾಗಲೇಬೇಕು ಅಂತ ಅಲ್ಲಿ ಅಂತ. ಹಾಗಾಗಿ ಕೃಷ್ಣ ಏನು ಹೇಳ್ತಾನೆ ಅಂದರೆ, ನೀನು ಕರ್ಮ ಮಾಡುವಾಗ ಮುಕ್ತ ಸಂಘನಾಗಿರು, ಅಂಟ್ಕೋಬೇಡ, ಅದಕ್ಕೆ ಅದು ಮಾಡು ಸರಿಯಾಗಿ, ಅಂಟ್ಕೋಬೇಡ ಅಂತ. ಮುಕ್ತ ಸಂಘ ಅನಹಂವಾದಿ ಅಂತ. ಅಹಂವಾದಿ ಆಗಬೇಡ, ನಾನು ಅಂತ ಅದು ಬಿಟ್ಬಿಡು. ಅನಹಂವಾದಿ ಆಗು, ಅಹಂವಾದಿ ಆಗಬೇಡ. ನಾನುವನ್ನು ಬಿಡು ಮತ್ತು ಅಂಟನ್ನು ಬಿಡು ಅಂತ ಹೇಳಿದ ಕೃಷ್ಣ. ಹಾಗಂತ ಸಪ್ಪೆ ಆಗಬೇಡ, ಜಾಳ ಆಗಬೇಡ, ಜೊಳ್ಳಾಗಬೇಡ, ನೀರಸ ಆಗಬೇಡ, ನಿಸ್ಸತ್ವ ಆಗಬೇಡ. ಧೃತ್ಯುತ್ಸಾಹ ಸಮನ್ವಿತ. ಸಾತ್ವಿಕ ಕರ್ತ ಆಗಬೇಕು ಅಂದರೆ ಧೃತಿ ಇರಬೇಕು, ಉತ್ಸಾಹ ಇರಬೇಕು ಅಂತ, ಅದೆರಡು ಇರಬೇಕು ಅಂತ. ಧೃತ್ಯುತ್ಸಾಹ ಸಮನ್ವಿತ, ಈ ಬ್ಯಾಲೆನ್ಸೇ ಕಷ್ಟ ಆಗೋದು ಅಂತ. ನಮಗೆ ಅಂಟು ನಾನು ಹೋದ ತಕ್ಷಣ ಉತ್ಸಾಹನೂ ಹೋಗ್ಬಿಡುತ್ತೆ ಅದ್ರ ಜೊತೆ ಪಕ್ಕದಲ್ಲಿ. ನಾನು ಅಂತಿಲ್ಲ ಅಂದರೆ ಮತ್ತೆ ಏನಪ್ಪ ಇಂಟ್ರೆಸ್ಟ್ ಅದರಲ್ಲಿ ಅಂತ ಅನಿಸ್ಬಿಡುತ್ತೆ ಅಂತ. ಇಂಟ್ರೆಸ್ಟ್ ಬರೋದೇ ಅದರಿಂದ ಅಂತ, ನಾನುವಿಂದ ಬರೋದು ಇಂಟ್ರೆಸ್ಟ್ ಅದು ಅಂತ. ನಾನು ಬಂದ ತಕ್ಷಣ ಅಂಟು ಬಂದ್ಬಿಡ್ತದೆ ಪಕ್ಕದಲ್ಲಿ ಅನ್ನೋದು, ಅದು ಬಿಡೋಕ್ಕೆ ಸಾಧ್ಯ ಇಲ್ಲ, ಅದು ಬಿಡಬೇಕು ನೋವಾಗುತ್ತೆ ಅದನ್ನ ಅಂತ, ಹಾಗಾಗತ್ತೆ ಅಂತ. ಆ ಬ್ಯಾಲೆನ್ಸ್ನೇ ಕೃಷ್ಣ ಹೇಳ್ತಿರೋದು ಅಂತ. ಉತ್ಸಾಹದಲ್ಲಿ ಮಾಡಬೇಕು, ಧೃತಿ ಬೇಕು, ಉತ್ಸಾಹ ಬೇಕು ಅಂತ. ಅಲ್ಲಾಡಬಾರ್ದು, ಅಲ್ಲಾಡಿಸಿದ್ರು ಕೂಡ ಯಾರು ಅಂತ, ಧೃತಿ ಅದು ಅಂತ. ಉತ್ಸಾಹ ಅಂತ ಮಾಡಬೇಕಾದ್ರೆ ಆ ಮನಃಶಕ್ತಿ ಬೇಕು ಅದಕ್ಕೆ ಅಂತ. ಅದರಲ್ಲಿ ಬೇಕು ಅಂತ ಹೇಳ್ತಾನೆ ಕೃಷ್ಣ, ಬೇಡ ಅಂತ ಹೇಳ್ತಾ ಇಲ್ಲ. ಅಂದರೆ ನೀನು ರೋಬೋಟ್ ಆಗು ಅಂತ ಹೇಳ್ತಾ ಇಲ್ಲ ಕೃಷ್ಣ. ಉತ್ಸಾಹದಲ್ಲಿ ಮಾಡು, ಧೃತಿಯಿಂದ ಇರು. ಆದರೆ ಸಿದ್ಧ್യോ ನಿರ್ವಿಕಾರ, ಆ ಕೆಲಸ ಕೈಗೂಡಿದ್ರೂ ಕೈಗೂಡದೇ ಇದ್ದರೂ ನೀನು ಮಾತ್ರ ಇದ್ದಾಗೆ ಇರಬೇಕು ಅಂತ, ನಿರ್ವಿಕಾರನಾಗಿರಬೇಕು ಅಂತ. ಅದು ಇರ್ತಾನವನು. ಆ ಅನಹಂವಾದಿ ಆಗಿದ್ದರೆ, ಮುಕ್ತ ಸಂಘ ಆಗಿದ್ದರೆ ಹಾಗೆ ಇರ್ತಾನವನು. ಅದಾಗದೇ ಇದ್ದರೆ ಆಗಿರೋಕ್ಕಾಗೋದಿಲ್ಲ ಅವನಿಗೆ. ಹಾಗಾಗಿ ಅಸಿದ್ಧಿಗಳಲ್ಲಿ ನಿರ್ವಿಕಾರನಾಗಿರು. ಕರ್ತ ಸಾತ್ವಿಕ ಉಚ್ಯತೆ. ಇನ್ನು ರಾಜಸ ಕರ್ತ ಹೇಗಿರ್ತಾನೆ ಅಂದರೆ, ರಾಗ ಇದೆ ಅವನಿಗೆ. ರಾಗ ಅಂದರೆ ಅಂಟಿದೆ ಅವನಿಗೆ. ವಿರಾಗ ಅಂದರೆ ಅಂಟಿಲ್ಲ ಅಂತ, ವಸ್ತು ಇಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ, ವಸ್ತುವಿನ ಜೊತೆಗೆ ಅಂಟಿಲ್ಲ ಅಂತ. ವಿರಾಗ ಶಬ್ದಕ್ಕರ್ಥವೇ ಹಾಗೆ ಅಂತ, ಅಂಟಿಲ್ಲದೆ ಇರೋದು ಅಂತ. ನೀವು ಕೂಡ ವಿರಾಗ ಇಟ್ಕೊಳ್ಬೋದು, ವಸ್ತು ಇಟ್ಕೊಂಡೇ ವಿರಾಗ ಇಟ್ಕೋಬೋದು. ಕಾರಿದೆ, ಕಾರಿನ ಬಗ್ಗೆ ಅಂಟಿಲ್ಲ. ಟಿ ವಿ ಇದೆ, ಟಿ ವಿ ಬಗ್ಗೆ ಅಂಟಿಲ್ಲ. ಇರ್ಬೋದು ಆ ಥರ ಅಂತ. ಎಲ್ಲ ಇದೆ, ಅದ್ರ ಬಗ್ಗೆ ಅಂಟಿಲ್ಲ ಆದರೆ ಅಂತ. ಈಗ ಕಮಲ ದಳದ ಮೇಲೆ ಜಲ ಇದ್ದ ಹಾಗೆ, ನೀರಿನ ಬಿಂದು ಇದ್ದ ಹಾಗೆ, ಪದ್ಮಪತ್ರ ಮೀಮಾಂಬಸೆ, ನೀರಲ್ಲಿ ಕಮಲ ಇರುತ್ತಲ್ಲ ಅಥವಾ ಕಮಲ ದಳ ಇರುತ್ತಲ್ಲ ಹಾಗೆ ಅಂತ. ಹಾಗೆ ರಾಜಸ ಕರ್ತ ಆದರೆ ಹೇಗಿರ್ತಾನೆ ಅಂದರೆ, ಮೊದಲನೇ ಲಕ್ಷಣವೇ ರಾಗ ಇರುತ್ತೆ ಅವನಿಗೆ, ಅಂಟಿರುತ್ತೆ ಅವನಿಗೆ. ಆಮೇಲೆ ಕರ್ಮ ಫಲ ಪ್ರೇಪ್ಸು, ಫಲದ ಮೇಲೆ ದೃಷ್ಟಿ ಇದೆ ಅವನಿಗೆ. ಅದು ಏನು ರಿಸಲ್ಟು ಅಂದರೆ ಒಂಥರ ಇದೇನು ಅಂದರೆ ಪೂರ ವ್ಯಾಪಾರ ಅಂತ. ಅದು ಏನು ಬರುತ್ತೆ ಹೇಳು, ಮಾಡ್ತೇನೆ ಅಂತ. ಅದಕ್ಕೆ ದೊಡ್ಡ ಶಬ್ದ, ರಿಸಲ್ಟ್ ಓರಿಯೆಂಟೆಡ್ ಏನಿದ್ರು ಅಂತ ದೊಡ್ಡ ಶಬ್ದ ಕೊಟ್ಬಿಡೋದು. ನಾವೆಲ್ಲ ಹಾಗಪ್ಪ ಅಂತ. ಅದೇನು ರಜಗುಣ ಅಂತ ಅಷ್ಟೇ, ಬೇರೆ ಏನಿಲ್ಲ ಅಂತ.
ವ್ಯಾಪಾರ ಅಂತ. ಈಗ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ, ಆದರೆ ನೀನು ಮಾಡಬೇಕು ನನ್ನ ಪ್ರೀತಿನ ಅಂತ. ಅದು ಯಾಕದು ವ್ಯಾಪಾರ ತಾನೇ. ಇದು ಮಾಡಬೇಕು ಮಾತ್ರ ಅಲ್ಲ, ನಾವು ಮಾಡೋದಕ್ಕಿಂತ ಜಾಸ್ತಿ ಮಾಡಬೇಕು. ಕೊನೆ ಪಕ್ಷ ನಾವು ಮಾಡಿದಷ್ಟರ ಮಾಡಬೇಕು. ನೀನು ವ್ಯಾಪಾರ ಮಾಡ್ತಿರೋದು, ನೀನು ಪ್ರೀತಿ ಮಾಡ್ತಿರೋದಲ್ಲ ಅಂತ ಮುಗಿದೋಯ್ತು. ಅದು ಪ್ರೀತಿ ಅಲ್ಲ ಅದು ಅಂತ. ಪ್ರೀತಿ ಆದರೆ ಪ್ರೀತಿ ಬರಬೇಕಷ್ಟೇ ಅಂತ. ಆ ಕಡೆಯಿಂದ ಎಷ್ಟೊಂದು ಯಾಕೆ ನಿರೀಕ್ಷೆ ಮಾಡ್ತೀಯೇ? ಅಂಗಡಿಯ ನಿಂದು ಅಂಗಡಿ ಆದರೆ ಇಷ್ಟು ದುಡ್ಡು ಇಂಥ ಸಾಮಾನು ಅಂತ. ₹1 ಹೆಚ್ಚು ಕೊಡೋಕ್ಕೆ ನಾವು ತಯಾರಿಲ್ಲ, ಕಡಿಮೆ ಮಾಡೋಕ್ಕೆ ಅವನು ತಯಾರಿಲ್ಲ. ಅದರ ಏನು ಸರಿಯಾದ ಬೆಲೆ ಇದೆ. ಕಡಿಮೆ ಮಾಡೋಕ್ಕೆ ಅವನು ತಯಾರಿರಲ್ಲ, ಜಾಸ್ತಿ ಮಾಡೋಕ್ಕೆ ನಾವು ತಯಾರಿರಲ್ಲ. ಸಂಬಂಧಗಳನ್ನು ಹೀಗೆ ಮಾಡ್ಕೊಂಡ್ರೆ ಹೇಗೆ ಅಂತ. ರಾಜಸ್ಥಾನ ಹೀಗೆ ಮಾಡ್ಕೊಳ್ತಾನೆ. ನಮ್ಮಲ್ಲಿ ರಜಗುಣ ಆಡಿದರೆ ನಾವು ಹೀಗೆ ಮಾಡ್ತೇವೆ ಆಗ ಅಂತ ಲೆಕ್ಕ ಹಾಕ್ತೀವಿ. ನೀನೆಷ್ಟು ನಾನೆಷ್ಟು ಅಂತ ಪ್ರತಿಯೊಂದಕ್ಕೂ ಅಂತ. ಅದು ಪಾಶ್ಚಾತ್ಯ ತುಂಬ ಈ ತರಹ. ಅದೇ ಹೇಳೋದು ನಾವು, ಎಲ್ಲ ಕಡೆ ಆ ಬೈಯಿಂಗ್ ಅನ್ನೋದನ್ನು ಬಳಸ್ತಾರೆ. ಬೈಯಿಂಗ್ ಸೆಲ್ಲಿಂಗ್ ಅನ್ನೋದನ್ನು, ಬೈಯಿಂಗ್ ಐಡಿಯಾಸ್, ಸೆಲ್ಲಿಂಗ್ ಐಡಿಯಾಸ್. ಅದನ್ನು ಗಮನಿಸಿದಾಗ ವಿಚಿತ್ರ ಅನಿಸ್ತಾರೆ. ಇದು ಮಾರಕ್ಕೆ ಬರೋದಲ್ಲ, ಇದು ಇಲ್ಲೂ ಆ ಶಬ್ದ ಬಳಸ್ತಾ ಇದ್ದಾರಲ್ಲ ಬೈಯಿಂಗ್ ಸೆಲ್ಲಿಂಗ್ ಅಂತ. ಅದ್ಯಾಕೆ ಬಳಸಬೇಕು ಅದನ್ನು? ಅದು ನಮ್ಮಲ್ಲಿ ಅದೆಲ್ಲ ಮುಕ್ತವಾಗಿ ಕೊಡೋಕ್ಕಿರೋಂಥದ್ದು, ನಮ್ಮ ವಿಚಾರಗಳು ಅಂತ. ತಗೊಳಕ್ಕಿರೋಂಥದ್ದು ಬೇರೆಯವ್ರಿಗೆ ಕೊಟ್ಟಾಗ ಅಂತ. ಅದು ಕೊಡೋದು ತಗೊಳ್ಳೋದು ಕೂಡ ವ್ಯಾಪಾರವ ಅಂತ. ಹಾಗೆ ರಾಗಿ ಕರ್ಮಫಲ ಪ್ರೇಪ್ಸು, ಕರ್ಮಫಲದ ಅಪೇಕ್ಷೆ ಇದೆ. ಲುಬ್ಧ, ಲೋಭ ಇದೆ. ಅಂದರೆ ಲೋಭ ಅಂದರೆ ಅದು ಎಷ್ಟಕ್ಕೆ ಇರಬೇಕು ಅದಕ್ಕಿಂತ ಜಾಸ್ತಿ ಆಸೆ ಇದೆ ಅಂತ. ಎಷ್ಟು ಬಂದರೆ ಸರಿಯೋ ಅದಕ್ಕಿಂತ ಜಾಸ್ತಿ ಆಸೆ ಇದೆ ಅಂತ. ಲುಬ್ಧ ಅಂತ ಲೋಭ. ಅದು ಬ್ಯಾಲೆನ್ಸ್ ತಪ್ಪಿದೆ. ಹಿಂಸಾತ್ಮಕ ಅಂತ, ಅದು ಅವನು ಹಿಂಸೆ ಮಾಡ್ತಾನೆ. ಅನ್ನೋದು ಮಾಡಬೇಕಾದ್ರೆ ಅದು ಯಾರಿಗಾರು ನೋವು ಮಾಡಿದೆ, ಅದು ಒಟ್ಟು ಕೆಲಸ ಆಗೋದು ಮುಖ್ಯ ಅವನಿಗೆ. ಹಾಗಾಗಿ ನೋವು ಮಾಡದೇ ಇರೋದಿಲ್ಲ ಅವನು ಅಂತ. ನೋವಿಗೆ ತಯಾರಿರ್ತಾನೆ ಅವನು. ಅಶುಚಿಹೀನ್, ಅಪವಿತ್ರ ಅದು ಅಂತ, ಶುದ್ಧ ಅಲ್ಲ ಅದು ಅಂತ. ಹರ್ಷ ಶೋಕಾನ್ವಿತ ಅಂತ. ಕೊನೆಗೇನಾಗುತ್ತೆ? ಒಂದು ತುಂಬ ಖುಷಿ ಪಡ್ತಾನೆ, ಇಲ್ಲ ತುಂಬ ನೋವು ಪಡ್ಕೊಳ್ತಾನೆ. ಎರಡರಲ್ಲಿ ಒಂದು. ಹರ್ಷ ಶೋಕಾನ್ವಿತ ಕರ್ತ. ಸಾತ್ವಿಕನಾದವನಿಗೆ ಹರ್ಷ ಮಾತ್ರ ಇರುತ್ತೆ, ಸಮಾಧಾನ ಮಾತ್ರ ಇರುತ್ತೆ. ಅವನು ಹರ್ಷವನ್ನು ಬಿಟ್ಕೊಡೋದಿಲ್ಲ, ಅವನು ಹಾಗೆ ಇರ್ತಾನೆ ಅವನು. ಆದರೆ ಅದಿಲ್ಲದಿದ್ದರೆ ಅವನು ಒಂದು ಹಾರ್ತಾನೆ, ಇಲ್ಲ ಬೀಳ್ತಾನೆ. ಎರಡರಲ್ಲಿ ಒಂದಾಗ್ತಾನೆ ಅವನು. ರಜಗುಣ ಸ್ವಭಾವ ಅದು. ಹಾಗಾಗಿ ಹರ್ಷ ಶೋಕಾನ್ವಿತ ಕರ್ತ, ರಾಜಸ ಪರಿಕೀರ್ತಿತ. ತಾಮಸ ಅಂದರೆ ಹೇಗಿರ್ತಾನೆ? ತಾಮಸ ಕರ್ತ ಅಂತಂದರೆ ಮೊದಲನೇದು ಅಯುಕ್ತ ಅಂತ, ಹೊಂದಾಣಿಕೆ ಇಲ್ಲ. ಅಂದರೆ ಅವನಿಗೂ ಕರ್ಮಕ್ಕೂ ಹೊಂದಾಣಿಕೆ ಇಲ್ಲ, ಅವನಿಗೂ ಜೊತೆಲಿರೋರಿಗೂ ಹೊಂದಾಣಿಕೆ ಇಲ್ಲ. ಒಟ್ಟು ಅವನು ಯಾವುದ್ರ ಜೊತೆಗೂ ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಡಲ್ಲ, ಅಳತಿ ಇಲ್ಲ ಅವನಿಗೆ. ಮತ್ತು ಯಾವುದ್ರ ಜೊತೆಗೂ ಸರಿಯಾಗಿ ಅವನು ಕೊಡ್ಕೊಂಡಿಲ್ಲ ಅಂತ, ಬೆಸೆದಿಲ್ಲ ಅಂತ. ಅಲ್ಲಿಂದ ಅವನೇ ಒಂದಾಗ ದ್ವೀಪವಾಗಿದ್ದಾನೆ ಅವನು ಅಂತ. ಅಯುಕ್ತ ಪ್ರಾಕೃತ ಅಂತ ಅಂದರೆ ಯಾವುದೇ ಸಂಸ್ಕಾರ ಇಲ್ಲ ಅಂತ. ಅದಕ್ಕೆ ಯಾವ್ಯಾವ ಸಂಸ್ಕಾರ ಮಾಡ್ಕೊಳ್ಬೇಕು ಆ ಕರ್ಮ ಮಾಡೋದಕ್ಕೆ, ಆ ಸಂಸ್ಕಾರಗಳನ್ನು ಯಾವುದನ್ನು ತನ್ನಲ್ಲಿ ಯಾವುದೇ ಪರಿಷ್ಕಾರಗಳನ್ನು ಮಾಡ್ಕೊಳ್ಳೋದು ತಯಾರಿಲ್ಲ, ಮಾಡ್ಕೊಳ್ಳಲ್ಲ. ನಾನು ಹೀಗೆ ಅಂತ ಅಷ್ಟು ಒಡ್ಡೊಡ್ಡಾಗಿರ್ತಾನೆ, ಒರಟಾಗಿರ್ತಾನೆ. ಆದರೆ ನಾವು ಮಾಡ್ಕೋಬೇಕು ಅಂತ. ನಮ್ಮಲ್ಲಿ ಯಾವ್ಯಾವ ಬದಲಾವಣೆಗಳು ಬೇಕೋ ಆ ಕರ್ಮ ಮಾಡೋಕ್ಕೆ ಅರ್ಹತೆ ಪಡ್ಕೊಳ್ಬೇಕಾದ್ರೆ ಆ ಬದಲಾವಣೆಗಳು ಮಾಡ್ಕೋಬೇಕು, ತಿದ್ದುಕೋಬೇಕು. ನಮ್ಮನ್ನು ನಾವು ತಿದ್ದುಕೊಳ್ಳೋಕ್ಕೆ ತಯಾರಿಲ್ಲ ಅಂತ. ಪ್ರಾಕೃತ ಇದ್ದಾಗೆ ಇದ್ದಾನೆ, ಅವತ್ತಿದ್ದಾಗೆ ಇದ್ದಾನೆ ಅಂತ. ಸ್ತಬ್ಧ ಅಂತ, ಕಂಬದಾಗಿದ್ದಾನೆ ಅಂತ. ಜಾಡ್ಯ ಅದು. ಅಂದರೆ ಸ್ತಬ್ಧ ಅಂದರೆ ಅದು ಇರಬೇಕಾದ ಚಟುವಟಿಕೆ ಇಲ್ಲ ಅಂತ. ಎಷ್ಟು ಚಟುವಟಿಕೆ ಇರಬೇಕಾಗಿತ್ತು ಆ ಚಟುವಟಿಕೆ ಇಲ್ಲ ಅಂತ. ಜಡತೆ ಅಂತ. ಅನೈಷ್ಕೃತಿಕ ಅಂತ, ಪಶ್ಚಾತ್ತಾಪ ಇಲ್ಲ ತಪ್ಪಾಗಿದ್ರ ಬಗ್ಗೆ, ಪ್ರಾಯಶ್ಚಿತ್ತದ ಪ್ರಶ್ನೆ ಇಲ್ಲ ಅಲ್ಲಿ. ಅದು ಅವನ ಬ್ರಹ್ಮ ಅಂತ, ಇನ್ನೇನು ಬದಲಾವಣೆ ಇಲ್ಲ ಅಂತ. ಇದ್ದಾಗ ಇದ್ದಾನವನು ಅಂತ. ಅದು ನಮಗೆ ರಾಮಭದ್ರಾಚಾರ್ಯ ಹೇಳೋರು, ಅದಕ್ಕೆ ಎತ್ತು ಹಾಕಿದರೆ ಬಡಿಯೋದಿಲ್ಲ, ಹೇಳಿದ್ರೆ ಸವಿಯೋದಿಲ್ಲ. ಅಂಥ ವಸ್ತುಗಳು ಕೆಲವು ಇರ್ತಾವಪ್ಪ ಪ್ರಪಂಚದಲ್ಲಿ ಅಂತ. ಅಂಥ ವ್ಯಕ್ತಿಗಳು ಕೆಲವರು ಇದ್ದು ಬಿಡ್ತಾರೆ ಅಂತ. ಎತ್ತು ಹಾಕಿದ್ರೆ ಬಡಿಯೋದಿಲ್ಲ, ಹೇಳಿದ್ರೆ ಅದಕ್ಕೆ ನಾಶವೂ ಇಲ್ಲ ಅಂತ, ಬೆಳವಣಿಗೂ ಇಲ್ಲ ಅಂತ. ಹಾಗಾಗಿ ಅನೈಷ್ಕೃತಿಕ ಅಂತ, ನಿಷ್ಕೃತಿ ಇಲ್ಲ ಅಂತ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಇಂಥದ್ದಿಲ್ಲ ಅಂತ. ಅಲಸಹ, ಆಲಸ್ಯ, ಮಾಡಿದ್ರೆ ಆಯ್ತು ಬಿಡು, ನಾಳೆ ಮಾಡಿದ್ರೆ ಆಯ್ತು ಬಿಡು. ವಿಷಾದಿ ಅಂತ, ಸುಮ್ಮನೆ ಬೇಜಾರಾಗತ್ತೆ ಅವನಿಗೆ. ಅದಕ್ಕೆ ನೀವು ಕಾರಣ ಹುಡ್ಕೋಕ್ಕೆ ಆಗಲ್ಲ, ಸರಿ ಮಾಡೋಕ್ಕೂ ಆಗಲ್ಲ. ಅದನ್ನ ಬೇಜಾರಾಗತ್ತಪ್ಪ ನನಗೆ, ಒಂದು ಜನ್ಮಸಿದ್ಧ ಹಕ್ಕದು, ಇವತ್ತು ಮೂಡಿಲ್ಲ ಅಂತ. ಅದು ಯಾಕೆ ಅಂದರೆ ಹಾಗೆ ಅದು ಅಂತ ಅಲ್ಲಿ ಅಂತ. ಅದಕ್ಕೆ ಯಾವುದೊಂದು ಚಿಲ್ಲರೆ ಕಾರಣ ಇರುತ್ತೆ. ಅದು ನೀವು ಸರಿ ಮಾಡೋಕ್ಕೋ ನಾಳೆ ಬೇರೆ ಕಾರಣಕ್ಕೆ ಬರುತ್ತೆ. ಅದು ಸರಿ ಮಾಡೋಕ್ಕೆ ಹೋದಾಗ ಜಾಸ್ತಿ ಆಗುತ್ತೆ. ಅದು ದೀರ್ಘಸೂತ್ರಿ ಅಂದರೆ ಈಗ ಎಷ್ಟು ಸಮಯ ಬೇಕೋ ಒಂದು ಕೆಲಸಕ್ಕೆ ಅದಕ್ಕಿಂತ ಜಾಸ್ತಿ ಸಮಯ ತಗೊಳ್ಳೋದು ಅಂತ ದೀರ್ಘಸೂತ್ರಿ ಅಂದರೆ. ವಿಳಂಬ ಮಾಡೋದು, ನಿಧಾನ ಮಾಡೋದು, ಇದೆಲ್ಲ ತಾಮಸ ಕರ್ತನ ಲಕ್ಷಣಗಳು ಅಂತ. ಕರ್ತ ತಾಮಸ ಉಚ್ಯತೆ ಅಂತ. ನಾವು ನೋಡ್ಕೋಬೇಕು ನಾವೆಲ್ಲಿದ್ದೇವೆ, ನಾವು ಮಾಡೋ ಕೆಲಸಗಳು ಯಾವ್ಯಾವ ಕೆಲಸ ಸಾತ್ವಿಕ, ಯಾವುದು ರಾಜಸ, ಯಾವುದು ತಾಮಸ. ಕನ್ನಡಿ ಇಟ್ಬಿಟ್ಟಿದ್ದಾನೆ ಕೃಷ್ಣ ನಮ್ಮ ಮುಂದೆ ಅಂತ. ನಾವು ಕೂಡಲೇ ಕಾಣಿಸುತ್ತೆ ನಾವೆಲ್ಲಿದ್ದೇವೆ ಅಂತ ಅನ್ನೋದು ಅಂತ.
ಇನ್ನು ಕರ್ಮತ್ಯಾಗ ಮಾಡಬೇಕು, ಅದಿಲ್ಲದೆ ಮೋಕ್ಷ ಇಲ್ಲ. ಕೊಟ್ಟ ಕೊನೆಯಲ್ಲಿ ಈ ಕರ್ಮವನ್ನು ಮೀರಿಯೇ ಮುಂದಕ್ಕೆ ಹೋಗಬೇಕು. ಆ ಕರ್ಮತ್ಯಾಗ ಹೇಗಿರುತ್ತೆ ಅದನ್ನು ಕೃಷ್ಣ ಹೇಳ್ತಾನೆ. ಈ ಸಾತ್ವಿಕನ ಕರ್ಮತ್ಯಾಗ ಅಂದರೆ ಮಾಡೋದೇ ಅಂತ, ತ್ಯಾಗ ಅಲ್ಲ ಅಂತ, ಮಾಡೋದನ್ನ ಬಿಡೋದಲ್ಲ, ಮಾಡೋದೇ ಅಂತ. ನೋಡಿ ಹೇಗೆ ಹೇಳ್ತಾನೆ ನೋಡಿ ಕೃಷ್ಣ. ಕಾರ್ಯಮಿತ್ಯೇವ ಯತ್ ಕರ್ಮ ನಿಹಿತಂ ಕ್ರಿಯತೆ ಅರ್ಜುನ ಸಂಕಂ ತ್ಯಕ್ತ್ವಾ ಫಲಂಚೈವ ಸತ್ಯಾಗ ಸಾತ್ವಿಕೋ ಮತಃ. ಈಗ ನಿಜವಾದ ಕರ್ಮತ್ಯಾಗ ಅಂದರೆ ಏನು ಅಂದರೆ ಅದನ್ನು ಮಾಡೋದು ಅಂತ. ಹೇಗೆ ಮಾಡೋದು ಅಂದರೆ ಫಲದ ಬಗ್ಗೆ ಆಸೆ ಇಲ್ಲ, ಮಾಡುವಾಗ ಅಂಟಿಲ್ಲ ಅಂತ. ಅವನು ಕರ್ಮತ್ಯಾಗ ಮಾಡಿದ ಅಂತ ಕೃಷ್ಣ ಹೇಳ್ತಾ ಇರೋದು ಅಂತ. ಎಷ್ಟು ಅದ್ಭುತವಾಗಿದೆ ನೋಡಿ ಅಂತ. ಹೇಗೆ ಮಾಡ್ತಾನೆ, ಮತ್ತು ಏನು ಮೋಟಿವೇಶನ್ ಏನು ಅವನಿಗೆ ಮಾಡೋದಕ್ಕೆ? ಕರ್ತವ್ಯ ಅಂತ, ಕಾರ್ಯಮಿತ್ಯೇವ ಅಂತ, ಇದು ಮಾಡಬೇಕು, ನನ್ನ ಕರ್ತವ್ಯ ಇದು ಅಂತ ಮಾಡ್ತಾನೆ ಅವನು ಅಂತ. ಈಗ ತಾಯಿ ಹಕ್ಕಿ ಮರಿ ಹಕ್ಕಿಗೆ ಗುಟುಕು ಕೊಟ್ಟು ಬೆಳೆಸುತ್ತಲ್ವ, ಅದು ಯಾಕೆ ಮಾಡುತ್ತೆ? ಅದನ್ನ ಯೋಚನೆ ಮಾಡಿ ಒಂದು ಸತಿ, ಯಾಕೆ ಮಾಡುತ್ತೆ ಅದು? ಈಗ ಮರಿ ಹಕ್ಕಿ ದೊಡ್ಡ ಹಕ್ಕಿ ಆದಮೇಲೆ ತಾಯಿ ಹಕ್ಕಿನ ಸಾಕುತ್ತಾ? ನೋಡಿದ್ದೀರ ನೀವೆಲ್ಲರೂ? ತಾಯಿ ಗೋವು ಕರುವನ್ನು ಎಷ್ಟು ಪ್ರೀತಿಯಿಂದ ಲಾಲಿಸಿ ಪಾಲಿಸಿ ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ಆಪತ್ತು ಬಂದರೆ ಪ್ರಾಣನೇ ಕೊಟ್ಟು ಹೋರಾಡುತ್ತೆ. ಅದು ಸ್ವತಂತ್ರ ಆಗೋರೇ ಮಾಡುತ್ತೆ ಆ ಕೆಲಸನ. ಸ್ವತಂತ್ರ ಆದಮೇಲೆ ಈ ಗೋವು ಮುದಿಯಾದಾಗ ಆ ಮಗ ಇದ್ದಾನಲ್ಲ, ಮಗನೋ ಮಗಳು, ಅವ್ರು ಬರ್ತಾರೆ ಇದಕ್ಕೆ, ಇದು ನೋಡೋದಕ್ಕೆ. ಇದನ್ನು ನೋಡಿ, ಇಲ್ಲಿ ಕರ್ಮ ಫಲತ್ಯಾಗ ಇದೆ ನೋಡಿ, ಇಲ್ಲಿ ಫಲಾಪೇಕ್ಷೆ ಇಲ್ಲ ನೋಡಿ, ಇಲ್ಲಿ ಫಲಾಪೇಕ್ಷೆ ಇದೆಯಾ? ಅಲ್ಲಿ ಮಾಡೋಕ್ಕೆ ಬರುತ್ತೆ ಅಂತ ಆಯ್ತಲ್ಲ. ಈಗ ನಮ್ಗೆ ಈಗ ಪ್ರಕೃತಿ ಏನು ಅನ್ನಿಸ್ತಾ ಇದೆ ಅಂದರೆ ಇದೆಲ್ಲ ಪ್ರವಚನಕ್ಕೆ ಚೆನ್ನಾಗಿದೆ ಅಂತ, ಕಾಲ್ಪನಿಕವಾದ ಸಂಗತಿಗಳು ಅಂತ ಅನಿಸುತ್ತೆ ನಮಗೆ ಅಂತ. ಆದರೆ ಪ್ರಾಣಿಗಳಲ್ಲಿ ಉದಾಹರಣೆ ಇದೆ ಅದಕ್ಕೆ ಅಂತ. ಅವು ಮಾಡ್ತಾವಲ್ಲ, ಹೇಗೆ ಮಾಡ್ತಾವೆ ಅವು? ಸಹಜತೆ ಅದು ಅಂತ, ಪ್ರಾಣಿಗಳಲ್ಲಿ ಇರುವಂಥ ಸಹಜತೆ ಅಂತ. ಅವು ತುಂಬ ಸಹಜವಾಗಿದ್ದಾವೆ ಅಂತ. ಹಾಗೆ ನಾವು ನಮ್ಮ ಮಕ್ಕಳನ್ನ ಸಾಕಬೇಕಾದ್ರೂ ಕೂಡ ಹಾಗೆ ಸಾಕೋದು ಅಂತ. ಮುಂದೊಂದು ದಿನ ನಮ್ಮನ್ನು ಸಾಕ್ತಾನೆ, ನಮಗೇನೋ ಮಾಡ್ತಾನೆ, ಹಾಗೆಲ್ಲ ಅಲ್ಲ ಅಂತ. ಪ್ರೀತಿಯಿಂದ ಸಾಕೋದು, ಕರ್ತವ್ಯ ಅಂತ. ತಾಯಿ ಆದ ಮೇಲೆ ಕರ್ತವ್ಯ, ತಂದೆ ಆದ ಮೇಲೆ ಕರ್ತವ್ಯ, ಗುರು ಆದ ಮೇಲೆ ಕರ್ತವ್ಯ. ಹಾಗಾಗಿ ಹೀಗೆ ಇರಬೇಕು, ಇದ್ರೆ ಚಂದ, ಇರಬೇಕಾದ ಸರಿ, ಅವನಿಗೆ ಒಳ್ಳೇದದು. ಹಾಗಿದ್ದರೆ ಈ ತಾಯಿ ತಂದೆಯನ್ನು ವಯಸ್ಸಾದ ಮೇಲೆ ನೋಡಿಕೊಂಡ್ರೆ ಅವನಿಗೆ ಪುಣ್ಯ ಬರುತ್ತೆ, ಅವನಿಗೆ ಸ್ವರ್ಗ ಸಿಗುತ್ತೆ, ಮೋಕ್ಷ ಸಿಗುತ್ತೆ. ಅವನ ಮಕ್ಕಳು ನೋಡ್ಕೋಬೋದು ಅವನು ಮುಂದಕ್ಕೆ. ಇದೆಲ್ಲ ಇದೆ, ಅದಕ್ಕೋಸ್ಕರ ಅಷ್ಟೇನಿದು ಅಂತ. ಹೊರತು ನಮಗಾಗಿ ಅಲ್ಲ ಅಂತ, ನಮಗೆ ಆ ನಿರೀಕ್ಷೆ ಇರಬಾರ್ದು ಅಂತ. ಈ ವ್ಯಾಪಾರ ಬುದ್ಧಿ ಬಿಟ್ಟರೆ ಕೂಡಲೇ ಶಾಂತಿ ಬರುತ್ತೆ. ಎಷ್ಟು ಕಡೆ ನಾನು ಹಾಗೆಲ್ಲ ಮಾಡಿದ್ದೇನೆ, ಅವನು ಏನು ಮಾಡಿದೆ ನನಗೆ ಅಂತಲೇ ತಾನೆ ಈ ಬೇಜಾರಿನ ಸಾರಾಂಶವೇ ಅದು ಅಂತ. ನಾನು ಹೀಗೆ ಮಾಡಿದ್ದೀನಿ, ಅವನು ಹಾಗೆ ಮಾಡೋದ ಅಂತ. ನೀನು ಮಾಡ್ಬೇಕಾದ್ರೆ ಮಾಡೋದು ಮಾಡಿ, ನೀನು ಆ ಕಡೆ ನಿರೀಕ್ಷೆ ಮಾಡಬೇಡ, ನಿನಗೆ ನಿನ್ನ ನೆಮ್ಮದಿಗೆ ಒಳ್ಳೆಯದು ಅಂತ. ಹಾಗಾಗಿ ಕೃಷ್ಣ ಹೇಳೋದೇನೆಂದರೆ ಇದು ಕಾರ್ಯಮಿತ್ಯೇವ ಅಂತ, ಕರ್ತವ್ಯ ಅಂತ ಮಾಡು. ಪ್ರಕೃತಿ ಮಾಡ್ತಾ ಇದೆ ನಮಗೆ, ಕರ್ತವ್ಯ ಅಂತ ಮಾಡ್ತಾ ಇದೆ ಪ್ರಕೃತಿಯನ್ನು. ಭೂಮಿ ತಿರುಗುವಾಗ ನಮ್ಮಿಂದ ಏನನ್ನು ನಿರೀಕ್ಷೆ ಮಾಡ್ತಾ ಇದೆ? ಹಗಲು ರಾತ್ರಿಗಳನ್ನು ಮಾಡ್ತಾ ಇದೆಯಲ್ಲ ಭೂಮಿ. ನಾವೇನು ಕೊಡ್ತಾ ಇದ್ದೇವೆ ಭೂಮಿಗೆ? ಸೂರ್ಯ ಬೆಳಕು ಕೊಡ್ತಾ ಇದ್ರಲ್ಲ, ನಾವೇನು ಕೊಡ್ತಾ ಇದ್ದೇವೆ ಸೂರ್ಯನಿಗೆ ವಾಪಸ್ಸು? ಇದಕ್ಕೆ ಟ್ಯಾಕ್ಸು ಅದು ಇದನ್ನು ತಗೊಳ್ತಾರಪ್ಪ, ಏನು ಸಣ್ಣ ಪಟ್ಟದಕ್ಕೆ. ಅವನು ಯಾವ ಟ್ಯಾಕ್ಸನ್ನು ಕೇಳಿಲ್ಲ, ಸೂರ್ಯನೋ ಭೂಮಿಯೋ ಅಥವಾ ನಮ್ಗೆ ಅನ್ನ ಕೊಡುವಂಥ ಸಸ್ಯಗಳೋ, ಅವು ಏನು ಕೇಳಿದ್ದಾವೆ ಅಂತ. ಅವು ನಿಸ್ಪೃಹವಾಗಿ ಮಾಡ್ತಾ ಇದ್ದಾವೆ ಅವರವ್ರ ಕಾರ್ಯಗಳನ್ನು ಅಂತ. ಯಾವ ಒಂದು ಒಳ್ಳೆಯ ಮಾತನ್ನು ಕೂಡ ನಿರೀಕ್ಷೆ ಮಾಡ್ತಾ ಇಲ್ಲ. ಎಳೆಯಿಂದ ಮೊಳಕೆ ಯುಗ ಬಂದು ತುತ್ತೂರಿದನಿಗಿಲ್ಲ, ತುತ್ತೂರಿ ಹೊಡೆದಿದೆ ಅದೇನು ಅಂಥ ಅದ್ಭುತ ಕಾರ್ಯ ಮಾಡಿರೋದು. ನಮ್ಮ ಕೈಲಿ ಮಾಡೋಕ್ಕೆ ಆಗಲ್ಲ ಅಂಥ ಕೆಲಸ ಮಾಡಿಬಿಟ್ಟಿದೆ ಭೂಮಿ. ಮೊಳಕೆ ಹೊರಗೆ ಬರಾಗ ಮಾಡಿದೆ ಬೀಜದ ಒಳಗಿನಿಂದ. ಜಡವಾಗಿ ಒಳಗೆ ಕೂತಿರೋ ಮೊಳಕೆ ಹೊರಗಡೆ ಬಂದಿದೆ, ಇನ್ನು ಮರ ಆಗುತ್ತೆ ಅದು ಅಂತ. ಅಂಥ ಒಂದು ದೊಡ್ಡ ಜಾದು ಮಾಡಿದರು. ತುತ್ತೂರಿದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲೆ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿ ಹೇಳಿದಾರೆ ಅವರು ಅಂತ. ಹಾಗಾಗಿ ಕೃಷ್ಣ ಏನು ಹೇಳ್ತಾನೆ ಅಂದರೆ ಕಾರ್ಯಮಿತ್ಯೇವ ಯತ್ ಕರ್ಮ, ಸರಿಯಾಗಿ ಮಾಡೋದನ್ನು ಭಾರತ ಮಾಡಿದ ಹಾಗೆ ಅಂತ. ಅಡ್ಡದಿಡ್ಡಿ ಮಾಡಬೇಡ, ರಾಜ್ಯ ರಾಮಂದು ಅಂತ ಬೇಕಾಬಿಟ್ಟಿ ಮಾಡಬೇಡ. ರಾಜ್ಯ ರಾಮಂದಾದರೂ ನಂದೇ ಆದರೆ ಹೇಗೆ ಮಾಡ್ತಿದ್ನೋ ಅದಕ್ಕಿಂತ ಚೆನ್ನಾಗಿ ಮಾಡ್ತೇನೆ ಅಂತ ಭರತ. ಹಾಗಂತ ನಂದಲ್ಲ ಅಂತ, ಅವಂದೇ. 20 ಪಾಲು ಜಾಸ್ತಿ ಮಾಡಿದ್ದಂತೆ ಕೋಶವನ್ನು. ರಾಮ ಮರಳಿ ಬರೋ ಹೊತ್ತಿಗೆ 14 ವರ್ಷದಲ್ಲಿ ದಶರಥ ಬಿಟ್ಟು ಹೋದ ಕೋಶ ಇತ್ತಲ್ಲ, ಫೈನಾನ್ಸ್ 20 ಪಾಲು ಜಾಸ್ತಿ ಆಗಿತ್ತು ಅಂತ ರಾಮ ಮರಳೋ ಹೊತ್ತಿಗೆ ಅಂತ. ಪಾದುಕಾ ರಾಜ್ಯ ರಾಮರಾಜ್ಯಕ್ಕಿಂತ ಕಡಿಮೆ ಅಲ್ಲ, ರಾಮರಾಜ್ಯಕ್ಕಿಂತ ಉತ್ಕೃಷ್ಟ. ರಾಮ ಇದ್ದಾಗ ಆಗುತ್ತೆ ತಾನೇ, ಅವನೇನು ಮಾಡಬೇಕಾಗಿಲ್ಲ. ಆ ವಾತಾವರಣ ಹಾಗೆ ಬರುತ್ತೆ ಅಲ್ಲಿ. ರಾಮನಂತ ರಾಮ ಮಾಡಿದ್ರೆ ಏನು ವಿಶೇಷ ಇದೆ ಅಂತ. ಆದರೆ ರಾಮನಿಲ್ಲದ ಭರತ ಮಾಡಿದ ಪಾದುಕಾ ರಾಜ್ಯ ರಾಮರಾಜ್ಯಕ್ಕಿಂತ ಶ್ರೇಷ್ಠವಾದದ್ದು. ಅಷ್ಟು ಚೆನ್ನಾಗಿ ನಡೆಸಿದ್ನಲ್ಲ ಅವನು ರಾಮನಲ್ಲದೇ ಇದ್ದಾಗ. ಅಂಥ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಎಲ್ಲರೂ ಅವನ ಮೇಲೆ ಒಂದು ರೀತಿ ಅವನ ಸಂಚುಗಾರ, ಪಿತೂರಿಗಾರ ಅನ್ನೋ ಭಾವನೆ ಜನರಿಗೆ. ನಿಷ್ಠೆ ಇಲ್ಲ ಅವನ ಮೇಲೆ, ನಿಷ್ಠೆ ಇರೋದು ರಾಮನ ಮೇಲೆ. ಹೇಗೆ ನಡೆಸಿದ ಅವನು ಭರತ? ಮಮಕಾರ ಇಲ್ಲಿದೆ ಅಂತ ನಿರ್ಮಮನಾಗಿ ನಡೆಸಿದ. ಹಾಗಾಗಿ ಅಷ್ಟು ಚೆನ್ನಾಗಿ ನಡೆಸಿದ ಅಂತ.
ಹಾಗಾಗಿ ಸಂಗಂ ತ್ಯಕ್ತ್ವ ಫಲಂಚೈವ, ಅಂಟಿಲ್ಲದೆ ಫಲದ ಬಗ್ಗೆ ನಿರೀಕ್ಷೆ ಇಲ್ಲದೆ ಕರ್ತವ್ಯ ಅಂತ ಮಾಡಿದರೆ ಅಂಥ ಅದು ತ್ಯಾಗ ಅಂತ, ಅದು ಕರ್ಮತ್ಯಾಗ ಅದು ಅಂತ. ನಿಜವಾದ ಕರ್ಮತ್ಯಾಗ ಅಂದರೆ ಅದಂತೆ ಅಂತ. ಇನ್ನು ರಾಜಸ ಕರ್ಮತ್ಯಾಗ ಅಂದರೆ ಹೇಗಿರುತ್ತೆ ಅಂತಂದರೆ ದುಃಖ ಮಿಥ್ಯೇವ ಯತ್ ಕರ್ಮ ಕಾಯಕ್ಲೇಶ ಭಯ ತ್ಯಜೇತ್. ಕಷ್ಟ ಆಗತ್ತೆ ಅಂತ ಬಿಡೋದು ಅಂತ. ಕರ್ಮವನ್ನು ಮಾಡಬೇಕಾದ ಕರ್ಮವನ್ನು ಕಷ್ಟ ಆಗತ್ತೆ ಅಂತ ಬಿಟ್ಟರೆ, ಕಾಯಕ್ಲೇಶ ಭಯದಿಂದ ಬಿಟ್ಟರೆ, ಧನುರ್ಮಾಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದರೆ ಒಳ್ಳೆಯದು, ಅನುಷ್ಠಾನ ಮಾಡಿದರೆ ಒಳ್ಳೆಯದು, ಚಳಿ ಅಂತ ಬಿಟ್ಟರೆ ಅದು ರಾಜಸತ್ಯಾಗ. ಅದು ರಾಜಸತ್ಯಾಗ ಅಂತ ಅಂದರೆ ಅದು ಒಂದು ಸ್ವಾರ್ಥದಿಂದಲೇ ಬಿಡೋದು ಅಂತ, ಯಾವುದೋ ಸುಖಾಪೇಕ್ಷೆಯಿಂದ ಬಿಡೋದು, ಸಣ್ಣ ಸಣ್ಣ ಸುಖಾಪೇಕ್ಷೆಯಿಂದ ಬಿಡೋದು ಅಂತ. ಹಾಗಾಗಿ ಸಕೃತ್ವ ರಾಜಸನ್ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಅಂಥವನಿಗೆ ತ್ಯಾಗದ ಫಲ ಇಲ್ಲ. ನೈವ ಲಭೇತ್, ಎಂದೂ ಅವನಿಗೆ ಅದರ ಫಲ ಲಭಿಸೋದಿಲ್ಲ. ಹೀಗೆ ಇಂತಹ ಕಾರಣಕ್ಕೋಸ್ಕರ ತ್ಯಾಗ ಮಾಡಿದವನು, ತನಗೆ ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕೆ ತ್ಯಾಗ ಮಾಡಿದವನಿದ್ದಾನಲ್ಲ, ಎಂದೂ ಅವನು ಫಲ ಪಡ್ಕೊಳ್ಳೋದಿಲ್ಲ. ಅದರದ್ದು ಅಂತ. ತಾಮಸ ಅಂದರೆ ಅದು ಇನ್ನೂ ವಿಚಿತ್ರ. ತಾಮಸ ಅಂದರೆ ಎಲ್ಲ ಬಿಟ್ಬಿಡೋದು ಅಂತ, ಮಾಡಬೇಕಾದ್ನೂ ಬಿಟ್ಬಿಡೋದು ಅಂತ, ಎಲ್ಲ ಬಿಟ್ಬಿಡೋದು ಅಂತ. ಬಿಡುವಾಗ ಅರಿವಿಂದ ಬಿಡೋದಲ್ಲ, ಅರಿವಿಂದ, ಮೋಹದಿಂದ, ಮೌಢ್ಯದಿಂದ ಬಿಡೋದು, ಅದು ತಾಮಸ ಅಂತ. ಬಿಡಕೂಡ್ದು ಅಂತ, ಮತ್ತು ಬಿಡೋಕ್ಕಾಗೋದಿಲ್ಲ ಅಂತ. ಒಂದು ಕ್ಷಣವೂ ಕೂಡ ಇರೋಕ್ಕಾಗೋದಿಲ್ಲ ಅಂತ. ಜಾತು ತಿಷ್ಠತ್ಯ ಕರ್ಮಕೃತು ಅಂತ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ಗೀತೆ ಮಾತೆ. ಒಂದು ಕ್ಷಣ ನೀವು ಬಿಟ್ಟಿರಿ ನೋಡೋಣ ಕರ್ಮವನ್ನು, ಒಂದು ಕ್ಷಣ, ಒಂದೇ ಒಂದು ಕ್ಷಣ ಕರ್ಮವನ್ನು ಬಿಟ್ಟಿರಿ ನೋಡೋಣ, ಒಂದು ಕ್ಷಣ ಅಂತ. ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ ಅಂತ. ಅದನ್ನು ಹೊರತುಪಡಿಸಿದರೆ ನೀವು ಜೀವಂತವಾಗಿರುವಾಗ ಉಸಿರಾಡಿದರೆ ಕರ್ಮ ಅದು ಅಂತ. ನೀವು ಸುಮ್ಮನೆ ಇದ್ರೂ ಒಳಗಡೆ ಕರ್ಮ ನಡೀತಾನೆ ಇದೆ ಅಂತ, ಮನಸ್ಸು ಕರ್ಮ ಮಾಡ್ತಾನೆ ಇದೆ ಅಂತ, ಸ್ಪಂದ ಚಲನ ಇದ್ದೇ ಇದೆ ಅಂತ, ಅದಿಲ್ಲದೆ ಇಲ್ಲವೇ ಇಲ್ಲ ಅಂತ, ಒಂದು ಕ್ಷಣ ಕೂಡ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ನಹಿ ಕಶ್ಚಿತ್, ಯಾರೊಬ್ಬನಾದರೂ ಕೂಡ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ, ಒಂದು ಕ್ಷಣವಾದರೂ ಕೂಡ ಇರೋಕ್ಕಾಗೋದಿಲ್ಲ. ಹಾಗೆಲ್ಲ ಮಾಡೋಕ್ಕಾಗಲ್ಲಪ್ಪ. ನೀನು ಅದರ ಫಲ ತ್ಯಾಗ ಮಾಡು, ಅದರ ಆಸೆ, ಫಲದ ಮೇಲಿನ ಆಸೆ ತ್ಯಾಗ ಮಾಡು. ಅಂದರೆ ಏನು ಹೇಳ್ತಿದೆ ಅಂದರೆ, ತ್ಯಾಗವೆನ್ನುವುದು ಬಾಹ್ಯವಾದದ್ದಲ್ಲ, ತ್ಯಾಗವೆನ್ನುವುದು ಆಂತರವಾದದ್ದು ಅಂತ. ನೀನು ವಸ್ತು ಬಿಡಬೇಕು ಅನ್ನೋದಕ್ಕಿಂತ ವಸ್ತು ಜೊತೆಗಿರುವಂಥ ಅಂಟನ್ನು ಬಿಡು. ಮತ್ತು ಕರ್ಮ ಬಿಡಬೇಕು ಅನ್ನೋದಕ್ಕಿಂತ ಮುಂದೆ ಹೀಗಾಗತ್ತೆ ಅಂತ ನಿರೀಕ್ಷೆ ಮಾಡ್ಕೊಂಡು ಮಾಡೋದಿದೆಯಾ, ಅದನ್ನು ಬಿಡು. ಹೀಗಾಗಲಿ, ಹಾಗಾಗಲಿ, ಹೀಗೆ ಆಗಬೇಕು, ಹಾಗಾಗಬೇಕು, ಕರ್ತವ್ಯ ಅಂತ ಮಾಡು. ನೀನು ಅಲ್ಲಿ ಬಂದು ನಿಂತ ಮೇಲೆ ಆ ಪಾತ್ರ ನೀನು ಮಾಡಬೇಕು. ನೀನು ಈಗ ಪಾತ್ರ ಮಾಡಬೇಕಾದ್ರೆ, ನಾಟಕದಲ್ಲೋ ಅಥವಾ ಯಕ್ಷಗಾನದಲ್ಲೋ ಪಾತ್ರಗಳನ್ನು ಮಾಡಬೇಕಾದ್ರೆ, ಆಗ ಅಲ್ಲಿ ಅಂದರೆ ಏನು ನಿರೀಕ್ಷೆ ಇಲ್ಲ ಅಂತ. ಈಗ ಪಾತ್ರಧಾರಿಗೆ ಸಭೆಯಿಂದ ನಿರೀಕ್ಷೆ ಇರೋದು ಬೇರೆ, ಅದು ಇರಬಾರದು. ಅದಕ್ಕಿಂತ ಹೆಚ್ಚಾಗಿ ಈ ಪಾತ್ರಕ್ಕೇನೋ ನಿರೀಕ್ಷೆ ಇಲ್ಲ ಅಂತ, ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ ಅವನು ಅಂತ, ಸ್ವಂತ ಅವನಿಗೆ ಅಲ್ಲೇನು ಆ ಕುರಿತಾದ ಅಪೇಕ್ಷೆಗಳು ಇರೋದಿಲ್ಲ ಅಂತ. ಈ ಪಾತ್ರಕ್ಕೆ ಆ ಪಾತ್ರ ಹೀಗೆ ಮಾಡಲಿ ಅಂತಾನೆ ಅದೇನಿಲ್ಲ ಅಂತ, ಅದು ನಿಶ್ಚಯ ಆಗಿದೆ ಮೊದಲೇ ಅದು ಅಂತ, ಹಾಗೆ ಆಗುತ್ತೆ ಅದು ಅಂತ, ಅದೇ ತರಹ ಅಂತ. ಹಾಗಾಗಿ ಕರ್ತವ್ಯ ಅಂತ ಮಾಡಬೇಕು ಅಂತ. ತಾಯಿ ಹಕ್ಕು ಮರಿ ಹಕ್ಕಿಗೆ ಗುಡುಗು ಕೊಟ್ಟ ಹಾಗೆ, ಅಥವಾ ತಾಯಿ ಗೋವು ಕರುವಿಗೆ ಹಾಲು ಕೊಟ್ಟ ಹಾಗೆ, ಅದನ್ನು ರಕ್ಷಣೆ ಮಾಡಿದ ಹಾಗೆ, ಬೆಳೆಸಿದ ಹಾಗೆ, ಅಲ್ಲಿ ಯಾವ ಫಲಾಪೇಕ್ಷೆ ಇಲ್ವಲ್ಲ, ತಾಯಿ ಆದಮೇಲೆ ಮಾಡಬೇಕಾಗಿರುವಂಥದ್ದು. ಹಾಗೆ ಮಾಡಿದರೆ ನೀನು ಗುರಿ ಮುಟ್ತೀಯ ಅಂತ. ಅದಕ್ಕೆ ರಾಮನ ಉದಾಹರಣೆ ಸುಮ್ಮನೆ ಅಂದರೆ ಒಂದು 2-3 ಸಂದರ್ಭಗಳ ಉದಾಹರಣೆ ಕೊಡ್ತೀವಿ. ಫಲ ಬಂದಾಗ ಅವನು ಹೇಗಿದ್ದ ಅಂತ. ರಾಮ ಈ ಸೀತಾ ಕಲ್ಯಾಣದ ನಂತರ ರಾಜಕಾರ್ಯಗಳನ್ನೆಲ್ಲ ರಾಮನೇ ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ಕುರುಹುಗಳು ಸಿಗ್ತವೆ ರಾಮಾಯಣದಲ್ಲಿ. ದಶರಥ ರಾಜನಾಗಿದ್ದರೂ ಕೂಡ ಎಲ್ಲ ಕೆಲಸ ರಾಮನೇ ಮಾಡ್ತಾ ಇದ್ದ. ಅಲ್ಲೇ ರಾಜಕಾರ್ಯಗಳನ್ನು ಶುರು ಮಾಡಿ ಅಂತಃಪುರದ ಕಾರ್ಯಗಳವರೆಗೆ ರಾಮ ಬಿಟ್ಟು ಹೋಗಾಗ ತಾಯಂದಿರು ಆಕ್ರಂದನೆ ಮಾಡ್ತಾರೆ. 350 ಜನ ಇರ್ತಾರೆ ತಾಯಂದಿರು ಅಂತಃಪುರ. ನಮಗೆಲ್ಲದನ್ನೂ ರಾಮನೇ ಮಾಡಿಕೊಡ್ತಿದ್ನಲ್ಲ, ಇನ್ಯಾರು ಮಾಡಿಕೊಡೋರು ಅಂತ. ಅಂದರೆ ಅಂತಃಪುರದಿಂದ ಅರಮನೆ ದರ್ಬಾರ್ವರೆಗೆ ರಾಜಕಾರ್ಯಗಳವರೆಗೆ ಎಲ್ಲವನ್ನೂ ರಾಮನೇ ಮಾಡ್ತಾ ಇದ್ದ. ಅದು ಒಳ್ಳೆ ತಯಾರಿ ರಾಜನಾಗೋದಕ್ಕೆ ಮುಂದಕ್ಕೆ ಅದು. ಆದರೆ ರಾಜ್ಯ ಕೈಗೆ ಬರೋ ಹೊತ್ತಿಗೆ ಕಾಡಿಗೆ ಹೋಗಬೇಕು ಅಂತ ಆಯಿತು. ಅಳಲೇ ಇಲ್ಲ, ಮುಖ ಬಾಡಿಸ್ರೂ ಇಲ್ಲ. ಆಯಿತು ಸರಿ ಅಂತ ಭರತನಿಗೆ ಅನುಕೂಲ ಮಾಡಿಕೊಟ್ರಲ್ಲ ಅಂತ, ಎಲ್ಲ ಭಾರ ಅವನ ತಲೆ ಮೇಲೆ, ನಾನು ಫ್ರೀ ಸ್ವತಂತ್ರ ಅಂತ. ಎಷ್ಟು ಪಾಸಿಟಿವ್ ತಗೊಳ್ಳೋದು ಹೇಗಿದೆ ನೋಡಿ ಅಂತ. ಫಲ ಬರೋ ಹೊತ್ತಿಗೆ, ಅಷ್ಟೆಲ್ಲ ವರ್ಷದ ಶ್ರಮ ಫಲ ಬರೋ ಹೊತ್ತಿಗೆ ಬರದೇ ಇದ್ದಾಗ ಅವನು ವಿಚಲಿತನಾಗಲಿಲ್ಲ ಅಂತ ಒಂದು. ಎರಡನೇದು, ಸೀತಾಪಹರಣ ಆಯಿತು. ಅದು ಸೀತೆಯನ್ನು ಹುಡುಕಿದ ಅಂದರೆ ಹೇಗೆ ಹುಡುಕೋದು? ಅವನು ಅಷ್ಟೆಲ್ಲ ಹುಡುಕಿದ್ದಲ್ಲದೆ ಆ ಲಕ್ಷಾಂತರ ಕಪಿಗಳು ಪ್ರಪಂಚದಲ್ಲೆಲ್ಲ ಹುಡುಕಿದರು. ಸಿಕ್ಕಿದ್ದಷ್ಟು ಕಷ್ಟದಲ್ಲಿ, ಅಂದರೆ ಗೊತ್ತಾಗಿದ್ದಷ್ಟು ಕಷ್ಟದಲ್ಲಿ. ಆಮೇಲೆ ಗೊತ್ತಾದ ಮೇಲೆ ಇಡೀ ಸೈನ್ಯ ತಗೊಂಡು ಅಲ್ಲಿಂದ ಲಂಕೆ ಕಡೆ ಹೋಗ್ತಾನೆ. ಸಮುದ್ರ ಇದೆ ಮಧ್ಯದಲ್ಲಿ, ಸಮುದ್ರಕ್ಕೆ ಸೇತುವೆ ಕಟ್ತಾನೆ. ಅದೊಂದು
ಅಂದರೆ ಶಾಶ್ವತ ವಿಶ್ವ ದಾಖಲೆ ಅದು. ಯಾರೂ ಹೆಂಡತಿ ಬಗ್ಗೆ ಅಷ್ಟೆಲ್ಲ ಮಾಡಿದ್ದಿಲ್ಲ. ಅದು ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಮಾಡಿದವ್ರು ಯಾರೂ ಇಲ್ಲ. ಸಮುದ್ರಕ್ಕೆ ಸೇತುವೆ ಕಟ್ಟಿದವ್ರು ಯಾರು ಇದ್ದರೆ ಹೇಳಿ, ಹೆಂಡತಿಗಾಗಿ ಅಂತ. ಸಮುದ್ರಕ್ಕೆ ಸೇತುವೆ ಕಟ್ತಾನೆ, ಹೋಗಿ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿದಾಗ ಪ್ರಾಣ, ದೇಹ, ರಕ್ತ ಎಲ್ಲದರ ಪರಿವೆ ಬಿಟ್ಟು ಯುದ್ಧ ಮಾಡ್ತಾನೆ. ಅವನ ಜೊತೆಗೆ ಲಕ್ಷಾಂತರ ಜನ ಯುದ್ಧ ಮಾಡ್ತಾರೆ. ಆದರೆ ಸೀತೆ ಲಭಿಸಿದಾಗ ನಿರ್ವಿಕಾರ ಅಂತ, ಅಂದರೆ ಅದು ಅಲ್ಲಿ ಏನೋ ಲೆಕ್ಕಾಚಾರಗಳಿದೆ, ಅದು ಹೀಗೆ ಬರಬೇಕು, ಹೀಗೆ ಸಿಗಬೇಕು ಅಂತ. ಹಾಗಾಗದಿದ್ದಾಗ ಇಲ್ಲ, ನಂಗೆ ಬೇಕು ಅಂತಿಲ್ಲ ಅಂತ. ಅದರ ವಿಶ್ಲೇಷಣೆ ಬೇರೆ. ಅದು ಸರಿಯೋ ತಪ್ಪೋ, ಸೀತೆ ಏನು ಅಲ್ಲಿ, ರಾಮನೇನು ಅಲ್ಲಿ, ರಾಮನಿಗೆ ನಿಜವಾಗಿ ಸೀತೆ ಹತ್ರ ಪ್ರೀತಿ ಇತ್ತೋ ಇಲ್ವೋ, ಅದೆಲ್ಲ ಇನ್ನೊಂದಿನ ಮಾತಾಡೋಣ. ಆದರೆ ಫಲ ಬರೋ ಹೊತ್ತಿಗೆ ಅವನು ನಿರ್ವಿಕಾರನಾಗಿದ್ದ ರೀತಿಯನ್ನು ಮಾತ್ರ, ಆ ಅಂಶ ಮಾತ್ರ ನಾವು ಹೇಳ್ತಾ ಇರೋದಿಲ್ಲ. ಹೇಗಿದ್ದ ನೋಡಿ ಅವನು ಅಂತ, ಅಲ್ಲಿ ನಿರ್ವಿಕಾರ. ಹಾಗೆ ಸಿಂಹಾಸನಕ್ಕೆ ಅಂತ ಯುದ್ಧ ಗೆದ್ದು ಹೋಗ್ತಾ ಇದ್ದಾನೆ. ಅವನೇ ಹೋಗಿ ರಾಜನಾಗೋದಲ್ಲಿ ಅದು ತೀರ್ಮಾನ ಆಗಿದೆ ಮೊದಲೇ. ಆದರೂ ಭರತನ ಹತ್ರ ಹೋಗಿ ಕೇಳು, ಹೋಗಿ ನೋಡು ಭರತನನ್ನು, ಚರ್ಯಗಳನ್ನು ಗಮನಿಸು. ಅವನನ್ನು ಬಾಯ್ಬಿಟ್ಟು ಹೇಳೋದಿಲ್ಲ. ಎಲ್ಲಿಯಾದರೂ ಅವನಿಗೆ ರಾಜ್ಯ ಖುಷಿ ಕೊಟ್ಟಿದ್ರೆ ಅವನು ಇಟ್ಕೊಳ್ಳಿ ರಾಜ್ಯವನ್ನು ಅಂತ ಹನುಮಂತನ ಹತ್ರ ಹೇಳಿ ಕಳಿಸ್ತಾನೆ. ಫಲ ಬರೋ ಹೊತ್ತಿಗೆ 14 ವರ್ಷದ ವನವಾಸದ ನಂತರ ರಾಜ್ಯದ ಫಲ ಬರ್ತಾ ಇದೆ. ನಿರ್ವಿಕಾರ ಅವನಿಗಿದ್ರೆ ಇರಲಿ ಅಂತ. ಇಡೀ ಅವನ ಜೀವನದಲ್ಲಿ ಕಾಣ್ತೇವೆ ನಾವು ಇದನ್ನು ಅಂತ. ಅಂದರೆ ಫಲ ಬರೋ ಹೊತ್ತಿಗೆ ಬಂದರೂ ಬರೆದಿದ್ದರು ಅವನು ತಯಾರಿದ್ದಾನೆ ಅದಕ್ಕೆ ಅಂತ. ಹಾಗೂ ತಯಾರು, ಹೀಗೂ ತಯಾರು ಅಂತ. ಸೀತೆಯನ್ನು ಪಡ್ಕೊಳ್ಬೇಕಾದ್ರೆ, ರಾಜ್ಯದಂಥ ರಾಜ್ಯವನ್ನು ಪಡ್ಕೊಳ್ಬೇಕಾದ್ರೆ, ಹಾಗಾದರೂ ಸರಿ ಹೀಗಾದರೂ ಸರಿ ಅನ್ನೋ ಮಟ್ಟಕ್ಕೆ ಹೋಗೋದಾದರೆ ಅಷ್ಟೆಲ್ಲ ಪ್ರಯತ್ನ ಮಾಡಿ, ನಾವೇ ನಮ್ಮ ಜೀವಮಾನದಲ್ಲಿ ಯಾವುದಕ್ಕೂ ನಾವು ಅಷ್ಟು ಪ್ರಯತ್ನ ಮಾಡಿಲ್ಲ. ಅಂಥ ಪ್ರಯತ್ನ ಮಾಡಿ ಕೊನೆಗೆ ಫಲ ಬರೋ ಹೊತ್ತಿಗೆ ನಿರ್ವಿಕಾರನಾಗಿರೋದು ಅಂದರೆ ರಾಮನೇ ಅದಕ್ಕೆ ದೊಡ್ಡ ಉದಾಹರಣೆ ಅಂತ. ಹಾಗೆ ಕೃಷ್ಣ ಅವನು ಏನೂ ಆಗಲೇ ಇಲ್ಲ, ಕೊನೆಗೂ ಎಲ್ಲ ಮಾಡೋದು ಅವನೇ ಅಂತ, ಕೊನೆಗೂ ಏನೂ ಆಗಲೇ ಇಲ್ಲ ಅಂತ. ಒಂದು ಎಂತ ಹೇಳ್ತಾರಲ್ಲ, ಅಂದರೆ ಕೊನೆ ಪಕ್ಷ ಒಂದು ಬೋರ್ಡ್ ಮೆಂಬರ್ ಆದರೂ ಆಗ್ಬೋದಾಗಿತ್ತು. ಈ ರಾಜಕಾರಣದಲ್ಲಿ ಏನೋ ಬರುತ್ತಲ್ಲ, ಅದು ಯಾವ್ದಾದ್ರು ಇದು ನಿಗಮ ಮಂಡಳಿ ಅಧ್ಯಕ್ಷರು ಆಗ್ಬೋದು. ಯಾವುದೂ ಇಲ್ಲ ಅಂತ, ಕೊನೆಯವರೆಗೂ ಯಾವುದೂ ಇಲ್ಲ. ನೀನು ಏನು ಅಂದರೆ ಏನೂ ಇಲ್ಲ ಅಂತ. ಅದು ದ್ವಾರಕೆಗೆ ಇವನು ರಾಜ, ಯಾದವರಿಗೆ ಉಗ್ರಸೇನ ರಾಜ ಅಂತ. ಇವನು ಏನು ಎಲ್ಲವೂ ಅವನೇ, ಆದರೆ ಏನೂ ಇಲ್ಲ ಅಲ್ಲಿ ಅಂತ. ಕೊನೆಗೆ ಮತ್ತೇನಾದ್ರು ಕುರ್ಚಿ ಇದ್ದರೆ ಬದಲಾಮ ಇದ್ದಾನೆ ಅದಕ್ಕೆ ಅಂತ, ಅಣ್ಣ ಅಂತ. ಇವರು ಯಾವುದ್ರಲ್ಲೂ ಇಲ್ಲ ಅಂತ. ಇಡೀ ಕುರುಕ್ಷೇತ್ರದ ಯುದ್ಧವನ್ನು ಗೆದ್ದವನೇ ಕೃಷ್ಣ, ಅದರ ರಾಜನಾಗಿದ್ದು ಧರ್ಮರಾಜ. ಕೊನೆಗೆ ಕೃಷ್ಣ ಅಲ್ಲ ಅಂತ. ಎಲ್ಲಿಂದ ಎಲ್ಲಿಗೆ ಹೋದರೂ ಕ್ರೆಡಿಟ್ಟಿಗಾಗುವಾಗ ಅವನಿಲ್ಲ ಅಂತ, ಅಧಿಕಾರಕ್ಕಾಗುವಾಗ ಅವನಿಲ್ಲ ಅಂತ. ನೋಡಿ, ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡ್ಬೋದು ಅಂತ, ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡ್ಬೋದು ಅಂತ. ಅವನು ಏನು ನುಡಿದಿದ್ದಾನೆ ಕೃಷ್ಣ, ಹಾಗೆ ನಡೆದಿದ್ದಾನೆ ಜೀವನ ಇಡೀ. ಎಲ್ಲಿಯೂ ಫಲಾಪೇಕ್ಷೆ ಇಲ್ಲ ಅಂತ, ತಾನೇ ಬಂದಿದೆ ಅಂತ. ಅದೆಲ್ಲವೂ ಕೂಡ ಸಾಮಂತಕ ಮಣಿ ವಿಷಯದಲ್ಲಿ ಅಪವಾದ ಬಂತು. ಅಪವಾದ ತೊಳ್ಕೊಳ್ಳೋಕೆಂತ ಹೋದ, ಜಾಂಬವತಿ ಸಿಕ್ಕಳು ಏನು ಮಾಡೋದು, ತಾನೇ ಸಿಕ್ಕಿದೆ ಅಂತ. ಹುಡ್ಕೊಂಡು ಹೋಗಿದ್ದೆಲ್ಲೂ ಇಲ್ಲ ಅಂತ, ಅದಕ್ಕಾಗಿ ಅಂತ, ತನ್ನಷ್ಟಕ್ಕೆ ಸಿಕ್ಕಿದ್ದು ಅಂತ. ಹಾಗಾಗಿ ಇದು ಕೃಷ್ಣನ ಬದುಕು. ಅಂತಹ ಒಂದು, ಅಂದರೆ ಫಲಾಪೇಕ್ಷೆ ಇಲ್ಲದೆ, ಸಂಘವಿಲ್ಲದೆ ಕರ್ಮ ಮಾಡುವ ಕಲೆಯನ್ನು ಕರಗತ ಮಾಡಿಕೊಂಡ್ರೆ ಶಾಶ್ವತವಾಗಿ ನೆಮ್ಮದಿಯಾಗಿರ್ಬೋದು. ಇಲ್ಲೂ ಅಲ್ಲೂ. ಹರೇ ರಾಮ್.